चांस लेने गया था, प्रेशर कोई फील नहीं कर रहा था एंड विकेट काफ़ी स्लिपरी है, होप कि कल ही अच्छा हो जाए एंड बिल्कुल इंशाल्लाह। थैंक यू वेरी मच करण अम्बाला, आप दोनों के लिए जगत सरकार और करण अम्बाला टेनिस क्रिकेट के बड़े से बड़े सितारे। इसके बाद यहाँ पर तीसरा मैच यहाँ पर जारी है के अंदर। अभी तक हिंदी माध्यम से आंखों देखा हाल आपको सुना चुके थे। ये जो कर्नाटक प्रीमियर लीग है KPL, जो अब कन्नड़ माध्यम के साथ जाने वाले खिलाड़ियों के दरमियान यहाँ पर दो दिग्गज टूर्नामेंट DM नजीद और फाइटर्स जुबेल के दरमियान टॉस जीतकर पहले फील्डिंग करने की निर्णय लिया था। वहां पर फाइटर्स जुबेल द्वारा फील्डिंग को सजाते हुए पहली ओवर प्रगति पर है यहाँ पर। इसके चलते पहला एक विकेट मेरे ख्याल से नुकसान होती है, थोड़ी सी हलचल वहां पे लगे हुए, वहां पर पिच जो है शबनम की वजह से थोड़ी सी हलचल हो रही है यहाँ पर। इसके चलते पहला ओवर प्रगति पर है एक विकेट के नुकसान पर। दोनों टीम के DM नजीद ಮತ್ತೆ ಫೈಟರ್ಸ್ ಜುಬೆಲ್ 12 ಆಟಗಾರರು ಯಾವುದೇ ಕಾರಣಕ್ಕೂ ನಮ್ಮ ಜೊತೆಗೆ ಪ್ರೋತ್ಸಾಹವನ್ನು ಕೊಡಬೇಕು. KPL ಆದಿ ಶ್ರೀಮಂತಿಕೆಯಲ್ಲಿ ಆರಂಭಿಕಗೊಂಡಿರ್ತಕ್ಕಂಥ ಒಂದು ದೊಡ್ಡ ಟೂರ್ನಮೆಂಟ್ ಆರ್ಗನೈಸಿಂಗ್ ಆಗಿದೆ. ನಮ್ಮ ಜೊತೆಗೆ ನೀವು ಸೇರಿಕೊಳ್ಬೇಕು. ಅಲ್ಲಿ 12 ಆಟಗಾರರು ಎಲ್ಲಿದ್ರು ಕೂಡ ನಮ್ಮ ಜೊತೆಗೆ ಇಲ್ಲಿ 1 ಪಾಯಿಂಟ್ ಹತ್ರ ಸೇರಿಕೊಳ್ಬೇಕು. ಈ ಹಂತದಲ್ಲಿ ಈ ಟೂರ್ನಮೆಂಟಿನ ಮೂರನೇ ಪಂದ್ಯಾಟ DM ನಜದ್ ವಿರುದ್ಧವಾಗಿರ್ತಕ್ಕಂಥ ಒಂದು ತಂಡ ಫೈಟರ್ಸ್ನ ಜುಬೆಲ್ ಇವತ್ತಿನ ದಿನದ ಮೂರನೇ ಸೆಣಸಾಟವನ್ನು ಮಾಡ್ತಾ ಇದೆ. ಮೊದಲ ಹಂತದ ಪ್ರಾರಂಭಿಕ ಓವರ್ಗಳ ಆರಂಭಿಕ ಹಂತದಲ್ಲಿ ಒಂದು ಹುದ್ದೆಗಳನ್ನು ಗಮನಿಸಿರ್ತಕ್ಕಂಥ ಫೈಟರ್ಸ್ ಜುಬೆಲ್ ಈ ಹಂತದಲ್ಲಿ ಸೊಗಸಾದ ಹೋರಾಟಗಳನ್ನು ದಾಖಲಿಸುವಲ್ಲಿ ಈಗ ಮೊದಲ ಸರಣಿಯ ದಾಂಡಿಗರ ರೂಪದಲ್ಲಿ ಈರುವ ದಾಂಡಿಗರ ಅಂತರ್ಗತ ಭಾಗಕ್ಕೆ ಪ್ರವೇಶವನ್ನು ಮಾಡಿಕೊಂಡಿದ್ದಾಗಿದೆ. ಸ್ಟ್ರೈಕ್ ರೇಡಲ್ಲಿ ಮನ್ಸೂರ್ ಮತ್ತೆ ನಾನ್ ಸ್ಟ್ರೈಕ್ ರೇಡಲ್ಲಿ ಅಕ್ತರ್ ನಡುವಿನ ಜೋಡಿ ಅದು ಯಾವ ರೀತಿ ಬಹಳಷ್ಟು ತರಲಿಕ್ಕೆ ಹೋರಾಟ ಕವರ್ಸ್ ಮೇಲ್ಭಾಗಕ್ಕೆ ಆಟವನ್ನು ಆಡಿದ್ರು. ಈ ಹಂತದಲ್ಲಿ ಲಾಂಗ್ ಆಫ್ನಲ್ಲಿ ಚೆಂಡು ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈ ಒಂಟಿ ಓಟದ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಗೆ ಒಂಟಿ ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮೊದಲ ಹಂತದ ಓವರ್ ಪ್ರಗತಿಯಲ್ಲಿದೆ. ಎರಡು ಆಟಗಾರರು ಬಿರುಸಿನ ಹೋರಾಟಗಾರರು ಜುಬೆಲ್ನ ಅಂಕಣ ದೊರಬಾಗಿಲು ಬಹಳಷ್ಟು ತಮ್ಮಕ್ಕೆ ಆಟಗಾರಿಕೆ ಮಾಡಿರ್ತಕ್ಕಂಥ ಆಟಗಾರರು ಕೂಡ ಈ ರೀತಿಯಾಗಿ ದಮಾಮ್ ಕೋಬಾರ್ನ ನಡುವಿನ ERCA ಕ್ರೀಡಾಂಗಣ ದೊರಬಾಗಿಲು ಅದು ಯಾವ ರೀತಿ ತಮ್ಮ ಆಟವನ್ನು ಮುಂದುವರಿಕೆ ಮಾಡ್ತಾರೆ ಅಂತ ನೋಡಬೇಕಾಗ್ತದೆ. ಈ ಬಾರಿ ಬಹಳಷ್ಟು ತಮ್ಮ ರೀತಿಯ ಎಸೆತ ಸ್ವಲ್ಪ ಮಟ್ಟಿನಲ್ಲಿ ನಗದ ಕಂಡಿರ್ತಕ್ಕಂಥ ಚೆಂಡು ಗೂಟರಕ್ಷಕರ ಬೊಗಸೆಗೆ ಬರ್ತಾ ಇದೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ಗಳ ಸಂಖ್ಯೆ ಮಾತ್ರ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಮತ್ತೆ ಪುನಃ ಈಗ ಎಸೆಗಾರಿಕೆ ಭಾಗದಲ್ಲಿ ತಯ್ಯಬ್ ಎಸೆಗಾರಿಕೆಯಲ್ಲಿ ಆರಂಭಿಕ ಹಂತದ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ರೀತಿಯ ಹೋರಾಟಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಜೋಬೈಲಿನ ಏಕಮಾತ್ರ ಕ್ರಿಕೆಟಿಗ ಈ ಹಂತದಲ್ಲಿ ನೆಗೆದಿರ್ತಕ್ಕಂಥ ಚೆಂಡಿಗೆ ಬಹಳಷ್ಟು ಮೂಲಕ ಬಿರುಸಿನ ಬೌಂಡ್ರಿಯನ್ನು ದಾಖಲಾತಿ ಮಾಡಿಕೊಳ್ತಾ ಇದ್ದಾನೆ. ಬಹಳಷ್ಟು ಚದುರಿಕೆಯಿಂದ ಆಟವನ್ನು ಮುಂದುವರಿಸಿದ್ರು. ಸ್ವಲ್ಪ ಮಟ್ಟಿನಲ್ಲಿ ನೆಗೆದ ಕಂಡಿರ್ತಕ್ಕಂಥ ಚೆಂಡಿಗೆ ಸ್ವಿಚ್ ಹಿಟ್ ಮುಖಾಂತರವಾಗಿ ಈ ಹಂತದಲ್ಲಿ 4 ಓವರ್ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. DMನ ಆಟಗಾರರು ಸ್ವಲ್ಪ ಮಟ್ಟಿನಲ್ಲಿ ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಒಂದು ಹುದ್ದೆಯನ್ನು ಬಿಟ್ಟುಕೊಟ್ಟರು ಕೂಡ ಈಗ ಸ್ವಲ್ಪ ಮಟ್ಟಿನಲ್ಲಿ ಅಕ್ತರ್ನ ದಾಂಡು ಮತ್ತೆ ಬಹಳಷ್ಟು ತಂದ್ರಿಕೆ ಚೆಂಡು ಸ್ವಲ್ಪ ಮಟ್ಟಿನ ಸ್ಲಿಪ್ ಕೂಡ ಆಗ್ತಾ ಇದ್ದಾರೆ. ನೇರವಾಗಿ ಗೂಟರಕ್ಷಕನ ಬೊಗಸೆಗೆ ಬರ್ತಾ ಇದೆ. ದಾಂಡಿಗರ ದೇಹಕ್ಕೆ ತಗುಲಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚುಕ್ಕಿಯಷ್ಟ ಡಾಟ್ಗಳ ಸಂಖ್ಯೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಈ ರೀತಿಯಾಗಿ ಈಗ ಮೊದಲ ಓವರ್ ಪ್ರಗತಿಯಲ್ಲಿ ಈಗ ಬಹಳಷ್ಟು ತಮ್ಮ ಎಸೆಗಾರಿಕೆಯನ್ನು ಮುಂದುವರಿಕೆ ಮಾಡ್ತಾ ಇದ್ದಾರೆ. ಔಟ್ಸೈಡ್ ಲೆಗ್ ಸ್ಟಂಪ್ ಆಗಿರ್ತಕ್ಕಂಥ ಚೆಂಡು ವೈಡ್ ಬಾಲ್ ಎಂಬ ತೀರ್ಪು ಮಾಡ್ತಾ ಇದೆ. ಈ ರೀತಿಯಾಗಿ ಅತಿರಿಕ್ತ ಓಟಗಳ ಸಂಖ್ಯೆ ಕೂಡ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಮೊದಲ ಓವರ್ 5ಕ್ಕೆ ಒಂದು ಹುದ್ದೆಯನ್ನು ಬಿಟ್ಟುಕೊಡ್ತಾ ಇದೆ. ಕಡೆ ಚೆಂಡು ಆರಂಭಿಕ ಬೌಂಡ್ರಿಯ ಬಳಿಕ ಸಿಕ್ಸರ್ ಬರ್ತಾ ಇದೆ. ಈ ಹಂತದಲ್ಲಿ ಅಕ್ತರ್ ಮಾತ್ರ ನಿಲ್ಲುವಂತ ವಿಚಾರಕ್ಕೆ ಇಲ್ಲ. ಅಕ್ತರ್ನ ಸ್ಲಾಟ್ಗೆ ಬಂದಿರ್ತಕ್ಕಂಥ ಚೆಂಡು ಬಿರುಸಿನ ಹೋರಾಟ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಶಂಕ ದಾಖಲಿಸ್ತಾ ಇದ್ದಾನೆ. ಆರಂಭಿಕ ಓವರ್
ಇಮ್ತಿಯಾಜ್, ಆಸಿಫ್ ಮೋರೆಸ್, ಸಮರೋಜ್ ಈ ರೀತಿಯಾಗಿ ಬಹಳಷ್ಟು ಸಂಘಟಕರ ಸಾರಥ್ಯದಲ್ಲಿ ಮುನ್ನಡೆತದಲ್ಲಿ ಪ್ರಾಯೋಜಕರ ನಡುವೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಯಶಸ್ವಿಯಾಗಿರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟ. ಈ ಹಂತದಲ್ಲಿ ಪರಿಮಿತಿ ಓವರ್ಗಳ ಈ ಒಂದು ಕಾಳಗ ಹೋರಾಟ ಹಣಾಹಣಿ ಪಂದ್ಯಾಕೂಟ ಈಗ ಡಿಎಂ ನಜದ್ ಮತ್ತೆ ಫೈಟರ್ಸ್ ಜುವೆಲ್ ನಡುವಿನವಾಗಿ 2ನೇ ಓವರ್ ಚಾಲ್ತಿಯಲ್ಲಿ ಬರ್ತಾ ಇದೆ. ಬಹಳ ಶಿವಮೃತ ಹೋರಾಟ ಈಗ ಮನ್ಸೂರ್ನ ದಾಟಿಗೆ ಬರ್ತಾ ಇದೆ. ಚೆಂಡು ನಿಶಂಶವಾಗಿ ಸ್ವಲ್ಪ ನೆಗೆತಕ್ಕೊಂಡಿರ್ತಕ್ಕಂಥ ಚೆಂಡಿಗೆ ಫೈನ್ ಲೆಗ್ ಮೇಲ್ಭಾಗಕ್ಕೆ ನಾಲ್ಕೋಟವನ್ನು ದಾಖಲಿಸಿದ್ರು. ಈ ರೀತಿಯ ಹೊಡೆತಗಳು ಪವರ್ ಪ್ಲೇ ಅಂತರದಲ್ಲಿ ಬಂದ ಬಹುಶಃ ಈ ತಂಡದ ಭದ್ರ ಬುನಾದಿ ಎನ್ನುವಂಥದ್ದು ಬಹಳಷ್ಟು ಯಶಸ್ಸಾಗಿ ನಡೀತದೆ. ಪವರ್ ಪ್ಲೇಯ ಎಸೆತಗಳನ್ನೆಲ್ಲ ಬಹಳಷ್ಟು ಉತ್ತಮ ರೀತಿಯಾಗಿ ಎದುರಿಸಿ ಆಗಿದೆ. ಈ ಆಟಗಾರರ ಜೋಡಿ ಅಂಕಣದ ಒಳಭಾಗದಲ್ಲಿ 16ಕ್ಕೆ 1 ಬಿಟ್ಕೊಟ್ಟಿರ್ತಕ್ಕಂಥ ಅದೇ ರೀತಿ ಫಜಿಲ್ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಫಜಿಲ್ ಎಸೆಗಾರಿಕೆ ಭಾಗದಲ್ಲಿ 2ನೇ ಓವರ್ನ ಮೊದಲ ಚೆಂಡನ್ನು ಈಗಾಗಲೇ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 2ನೇ ಬಾರಿ ಎಸೆಗಾರಿಕೆ ಭಾಗದಲ್ಲಿ ತನ್ನ 4ನೇ ಹೆಜ್ಜೆ ಮುಖಾಂತರವಾಗಿ ಮನ್ಸೂರ್ ಎಸೆತ ಚೆಂಡು ಸ್ವಲ್ಪ ಮನೆಯಲ್ಲಿ ಬರ್ತಾ ಇದೆ. 3 ಓಟವನ್ನು ನಿಶಂಶವಾಗಿ ನಿಲ್ಲಿಸಿರ್ತಕ್ಕಂಥ ಕ್ಷೇತ್ರರಕ್ಷಕ. ನಿಜವಾಗ್ಲೂ ಕೂಡ ಈ ರೀತಿಯ ಕ್ಷೇತ್ರರಕ್ಷಣ ಅಗತ್ಯತೆ ಇದೆ. ಸ್ವಲ್ಪ ಮಟ್ಟಿನಲ್ಲಿ ದಾಂಡಿಗರನ್ನು ಒತ್ತಿಡುವಂತ ಪ್ರಯತ್ನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಈ ಹಂತದಲ್ಲಿ ಓವರ್ ಸಂಖ್ಯೆ 2 ಜಾರಿಯಲ್ಲಿದ್ದರೆ 17ಕ್ಕೆ 1 ಓಟವನ್ನು ದಾಖಲಿಸಿ ಮೊದಲ ಹಂತದಲ್ಲಿ ಬಹಳಷ್ಟು ಗಮನಿತ ರನ್ ಕಾಯ್ದುಕೊಂಡಿರ್ತಾ ಇದೆ. ಈ ಬಾರಿ ಮತ್ತೆ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಅಲ್ಲಿ ನೋ ಬಾಲ್ ಎಂಬ ತೀರ್ಪು ಸ್ವಲ್ಪ ರೈಸಿಂಗ್ ಡೆಲಿವರಿ ಆಗಿತ್ತು. ಹೈ ಫುಲ್ ಟಾಸ್ ಆಗಿರುವುದರಿಂದ ಅಲ್ಲಿ ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಈಗ ಫ್ರೀ ನೋ ಬಾಲ್ ಎಂಬ ತೀರ್ಪು, ಫ್ರೀ ಹಿಟ್ ಕೂಡ ಅಳವಡಿಕೆ ಇದೆ. ಈ ಚೆಂಡು ಫ್ರೀ ಹಿಟ್ ಆಗಿ ಏರ್ಪಾಡು ಆಗಿದೆ. ಈಗಾಗಲೇ 1.2 ಚೆಂಡುಗಳ ಮುಕ್ತಾಯದ ಅಂಶಕ್ಕೆ ಈಗಾಗಲೇ 18 ಓಟಗಳನ್ನು ದಾಖಲಿಸಿರ್ತಕ್ಕಂಥ ಡಿಎಂ ನಜದ್ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಆಟವನ್ನು ಮುಂದುವರಿಕೆ ಮಾಡಿಕೊಡ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಈಗ ಲಿಮಿಟೆಡ್ ಓವರ್, ಪ್ರತಿ ಓವರ್ ಈಗಾಗಲೇ ಮಧ್ಯಸ್ಥಗಾರಿಕೆ ಭಾಗದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿನಲ್ಲಿ ಗಗನಕ್ಕೆ ಚಿಮ್ಮುವಂತ ಪ್ರಯತ್ನ ಮಾಡಿದ್ರು. ಫ್ರೀ ಹಿಟ್ನ ಲಾಭ ಪಡ್ಕೊಂಡಿದ್ದಾರೆ. ಒಂದು ಜೀವದಾನ ಕೂಡ ಆಗಿ ನಿಂತಿದೆ. ಈ ನಿಟ್ಟಿನಲ್ಲಿ ಈಗ 2ನೇ ಓವರ್ ಚಾಲ್ತಿಯಲ್ಲಿದ್ರೆ ಬಹಳ ಸುಗಮ ರೀತಿಯ ಓಟಗಳನ್ನು ದಾಖಲಿಸಿ 20ಕ್ಕೆ 1 ಹುದ್ದರಿ ಬಿಟ್ಕೊಟ್ಟಿದೆ. ರಿವರ್ಸ್ ಹೊಡೆಯುವಂತ ಪ್ರಯತ್ನ ಫಜಿಲ್ನ ಚೆಂಡು ನೆಟ್ಟ ನಡುವಿನ ನೇರ ಗೂಟಕ್ಕೆ ಬಂದು ಮಾಡಿತಾ ಇದೆ. ರಿವರ್ಸ್ ಮಾದರಿಯ ಹೊಡೆತಗಳಲ್ಲಿ ಜಾಣನೆ ಹೊಡೆತರಾಗಿರ್ತಕ್ಕಂಥ ಅಖ್ತರ್ ಈ ಹಂತದಲ್ಲಿ ರಿವರ್ಸ್ ಅನವಶ್ಯಕ ಹೊಡೆತಕ್ಕೆ ಬಲಿಯಾಗ್ತಾ ಇದ್ದಾರೆ. 2ನೇ ವಿಕೆಟ್ ರೂಪದಲ್ಲಿ ಅಖ್ತರ್ ಈ ಹಂತದಲ್ಲಿ ಹುದ್ದರಿಯನ್ನು ಬಿಟ್ಟುಕೊಟ್ಟಾಗಿದೆ. ಏಕೋಟ್ ಮುಖಾಂತರವಾಗಿ ಸ್ನಾನನಾಡ ತಾವು ಇದ್ದಲ್ಲಿ ಏಕಕಾಲದಲ್ಲಿ ದೇಶ ವಿದೇಶಗಳಲ್ಲಿ ಚಿತ್ರೀಕರಣವನ್ನು ಸುಲಭವಾಗಿ ನೋಡುವಂತ ಪಂದ್ಯಾಟವನ್ನು ವೀಕ್ಷಿಸುವಂತ ಸುಲಭ ಅವಕಾಶವನ್ನು ಕಿಂಗ್ ಸ್ಪೋರ್ಟ್ಸ್ ತಂಡದವರ ಭದ್ರತೆ ರೀತಿ ರೌಫ್ ನೇತೃತ್ವದಲ್ಲಿ ಜರುಗ್ತಾ ಇದೆ. 2 ಹುದ್ದರಿಗಳ ಬಳಿಕ ಅಂಕಣದ ಒಳ ಪ್ರವೇಶವನ್ನು ಬಹುಶಃ ರಿಪಾಸ್ ಮಾಡ್ತಾ ಇದ್ದಾನೆ. ಮಧ್ಯಮ ಕ್ರಮಾಂಕದ ಆಟಗಾರರ ರೂಪದಲ್ಲಿ ಈ ಹಂತದಲ್ಲಿ 3 ಡೌನ್ ಬ್ಯಾಟ್ಸ್ಮನ್ ಆಗಿ ರಿಪಾಸ್ ಅಂಕಣಕ್ಕೆ ಇಳಿತಾ ಇದ್ದಾನೆ. ಈಗಾಗಲೇ ಮನ್ಸೂರ್ 3 ಚೆಂಡುಗಳಲ್ಲಿ 6 ಓಟವನ್ನು ದಾಖಲಿಸಿ ಆಟವನ್ನು ಮುಂದುವರಿಕೆ ಮಾಡ್ತಾ ಇದ್ದಾರೆ. ಅಖ್ತರ್ 6 ಚೆಂಡುಗಳಲ್ಲಿ 12 ಓಟಗಳನ್ನು ದಾಖಲಿಸಿ ನಿರ್ಗಮನ ಹಾದಿಗೆ ಹೋದ್ರೆ ಅವರ ಬಲವಾದ ಸ್ಥಾನವನ್ನು ತುಂಬಲಿಕ್ಕೆ ಹೊಸ ಆಟಗಾರ ರಿಫಾಜ್, ರಿಯಾದ್ನ ರನ್ ಮಷೀನ್ ಪ್ಲೇಯರ್ ಆಗಿರ್ತಕ್ಕಂಥ ರಿಫಾಜ್ ಈ ಹಂತದಲ್ಲಿ 3 ಡೌನ್
ಬ್ಯಾಟ್ಸ್ಮನ್ ರೂಪದಲ್ಲಿ ಅಂಕಣದ ಒಳ ಪ್ರವೇಶ ಮಾಡಿಕೊಂಡಿದ್ದಾರೆ. ಎಸ್ತುಗಾರಿಕೆ ಭಾಗದಲ್ಲಿ ಫಜೀಲ್ ಒಂದು ಯಶಸ್ಸನ್ನು ಪಡ್ಕೊಳ್ಳೋದರ ಜೊತೆಗೆ ಮತ್ತೆ ಹುಮ್ಮಸ್ಸಿನಿಂದ ಎಸ್ತುಗಾರಿಕೆಯನ್ನು ಮತ್ತೆ ಮುಂದುವರಿಕೆ ಕಾಣ್ಕೊಳ್ತಾ ಇದೆ. ಸ್ವಲ್ಪ ರೈಸಿಂಗ್ ಡೆಲಿವರಿ ಆಗಿತ್ತು, ಲೇಟ್ ಕಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಗೋಟ್ರಕ್ಷಕರ ಮೊಗಸಿಗೆ ಬರ್ತಾ ಇದೆ, ಓಟಗಳಿಗೆ ಅವಕಾಶ ದೊರಕ್ತಾ ಇಲ್ಲ. ಡಾಟೆಡ್ ಚೆಂಡುಗಳು ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಈ ರೀತಿಯಾಗಿ 7ನೇ ಓವರ್ ಚಾಲ್ತಿಯಲ್ಲಿ 1.4 ಬಾಲ್ 20 ರನ್ ಲಾಸ್ ಆಫ್ 2. ಈ ಹಂತದ ರಕ್ಷಣಾ ವಿಷಯ ಹೊರಕ್ಕೆ ಗ್ಲಾನ್ಸ್ ಮಾಡಿದ್ರು. ಅಲ್ಲಿ ಲಾಂಗ್ ಆನ್ ಒಂದು ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ 1 ಓವರ್ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ ಒಂದು ಓಟಕ್ಕೆ ಹೆಚ್ಚುವರಿಕೆ ಬರ್ತಾ ಇದೆ. ಸ್ಟ್ರೈಕ್ ರೇಟೆಡ್ ಆಗ್ತಾ ಇದ್ದಾರೆ ಯುವ ದಾಂಡಿಗರು. 2 ಹುದ್ದೆಗಳನ್ನು ಬಿಟ್ಟುಕೊಟ್ಟರು ಕೂಡ ರನ್ ಧಾರಣೆಯಲ್ಲಿ ಪವರ್ ಪ್ಲೇ ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ಪಡ್ಕೊಂಡಿದ್ದಾರೆ. ಅಖ್ತರ್ನ 2 ಬಾಗ್ಯದ ಹೊರತೆಗಳು ಮೊದಲ ಹಂತದಲ್ಲಿ ತನ್ನ ತಂಡಕ್ಕೆ ಭದ್ರ ಬುನಾದಿ ಹಾಕಲು ಒಂದು ಯಶಸ್ಸನ್ನು ತಂದುಕೊಟ್ಟಿದೆ. ಆ ನಿಟ್ಟಿನಲ್ಲಿ ಅದನ್ನು ಮುಂದುವರಿಕೆ ಮಾಡುತ್ತಾ ಅದೇ ಲಯದ ಆಟಗಾರಿಕೆಯನ್ನು ಮುಂದುವರಿಸಬೇಕಾದ್ರೆ ಮನ್ಸೂರ್ ಮತ್ತೆ ಡಿಎಂ ರಾಜೇಂದ್ರ ರಿಫಾಜ್ ಒಂದು ಹಂತದಲ್ಲಿ ರನ್ ಮಷಿನ್ ಪ್ಲೇಯರ್ ಆಗಿರ್ತಕ್ಕಂಥ ಡಿಎಂ ರಾಜೇಂದ್ರ ರಿಫಾಜ್ ರಿಯಾದ್ರಿಂದ ಆಗಮಿಸಿರ್ತಕ್ಕಂಥ ಓರ್ವ ಶ್ರೇಷ್ಠವಾದ ಆಟಗಾರ ಕೂಡ ತನ್ನ ತಂಡದ ಪರವಾಗಿ ಈ ಹಂತದಲ್ಲಿ ತನ್ನ ತಂಡಕ್ಕೆ ಅದು ಯಾವ ರೀತಿಯಲ್ಲಿ ಓಟಗಳನ್ನು ದಾಖಲಿಸಿ ಈ ರನ್ ಧಾರಣೆ ಕಾಯ್ದಿರಿಸಿಕೊಳ್ತಾನೆ ಅಂತ ವಿಚಾರ ನಾವೆಲ್ಲರೂ ನೋಡಬೇಕಾಗ್ತದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ ಎಸ್ತುಗಾರಿಕೆ ಭಾಗದಲ್ಲಿ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಅರ್ಷದ್ನ ಮಾಲಕತ್ವದ ಫೈಟರ್ಸ್ ಡಿಬೆಲ್ಗಳು ಹಂತದಲ್ಲಿ 2 ಹುದ್ದೆಗಳನ್ನು ಪಡೆದು ಕೂಡ ಮೊದಲ ಹಂತದ 2 ಓವರ್ಗಳ ಮುಕ್ತಾಂಶ ಕಂಡ್ರೆ ಅರ್ಥಾತ್ 12 ಚೆಂಡುಗಳ ಮುಕ್ತಾಯದ ಬಳಿಕ 21ಕ್ಕೆ 2 ಹುದ್ದೆಗಳನ್ನು ಪಡ್ಕೊಳ್ತಾ ಇದೆ. ಓವರ್ 1ಕ್ಕೆ 10.50 ಸರಾಸರಿಯಂತೆ ರನ್ ಧಾರಣೆ ಕಾಯ್ದುಕೊಳಿಸಿರ್ತಕ್ಕಂಥ ಡಿಎಂ ರಾಜದ್ ಈಗಾಗಲೇ ಬಹಳಷ್ಟು ಸುರಕ್ಷಿತವಾದ ಓಟಗಳನ್ನು ದಾಖಲಿಕೆ ಮಾಡಿಕೊಡ್ತಾ ಇದೆ. ಪವರ್ ಪ್ಲೇಯ ಸಂಪೂರ್ಣ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಈಗ 3ನೇ ಓವರ್ ಚಾಲ್ತಿಯಲ್ಲಿ ಹೊಸ ಬೌಲರ್ ನಬೀಲನ್ನು ಪರಿಚಯಿಸುವಂತ ಪ್ರಯತ್ನ ಫೈಟರ್ಸ್ ಜೂಡಲ್ ಮಾಡ್ತಾ ಇದ್ದಾನೆ. ಈಗ ರಿವರ್ಸ್ ಮಾಡಿದ ಹೊರತಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಚೆಂಡು ದಾಂಡಿಗೆ ತಗುಲ್ತಾ ಇಲ್ಲ. ಗುಡ್ ರಕ್ಷಕರ ಮೊಗಸಿಗೆ ಬರ್ತಾ ಇದೆ. ರಿವರ್ಸ್ ಹೊರತೆಗಳು ಕೈ ಕೊಡ್ತಾ ಇದೆ ಡಿಎಂ ರಾಜೇಂದ್ರ ರಿಫಾಜ್ಗೆ. ಮತ್ತೆ ನಬೀಲ್ 2ನೇ ಬಾರಿ ಸ್ವಲ್ಪ ಮಟ್ಟಿನ ಔಟ್ ಸೈಡ್ ಆಫ್ ಸ್ಟಂಪ್ ವೈಡ್ ಬಾಲ್ ಎಂಬ ತೀರ್ಪು ಪಿಚ್ಚಲ್ಲಿ ಸ್ವಲ್ಪ ಮಟ್ಟಿನ ಅಡಚಣೆಗಳು ಉಂಟಾಗಿದೆ. ತೀವ್ರ ಹಿಮಗಳು ಬೀಳುವ ಕಾರಣದಿಂದಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಎಸ್ತುಗಾರಿಕರಿಗೆ ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ. ಮತ್ತೆ ರಾಜನ ಅಂಚಿಗೆ ತಗಲಿರ್ತಕ್ಕಂಥ ಚೆಂಡು ಗಲ್ಲಿ ಭಾಗದಲ್ಲಿ ಚೆಂಡು 1 ಓವರ್ ಮಾತ್ರ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಗ್ಲಾನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಬಾಟಿನ ಅಂಚಿಗೆ ಸವರತಕ್ಕಂಥ ಚೆಂಡು ಗಲ್ಲಿ ಮೇಲ್ಭಾಗಕ್ಕೆ ಬಂದರೂ ಕೂಡ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಬೌಲರ್ ನಬೀಲ್ ಎಸ್ತುಗಾರಿಕೆ ಭಾಗದಲ್ಲಿ ಈಗಾಗಲೇ 3ನೇ ಚೆಂಡಿಗಾಗಿ ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ಮಾಡ್ತಾ ಇದ್ದಾನೆ. ಲಾಂಗ್ ಆನ್ ಕ್ಷೇತ್ರಕ್ಷಣ ಒಳ ಪ್ರವೇಶ 30 ಶರ್ಟ್ ಒಳಗಡೆ ತೆಗಿತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗ ಸ್ವಲ್ಪ ವೈಡ್ ಮಿಡ್ ವಿಕೆಟ್ಗೆ ಬರ್ತಾ ಇದ್ದಾನೆ. ಈ ರೀತಿಯಾಗಿ ಫೀಲ್ಡಿಂಗ್ ಅನ್ನು ಅಳವಡಿಸುತ್ತಾ ಮನ್ಸೂರ್ ಪ್ರವರ್ತನೆ ಮೇಲ್ಭಾಗಕ್ಕೆ ಹೊಲತಾಲಿ ಕ್ಷೇತ್ರಕ್ಷಣ ಮನಸ್ಸೂಟ ಮಧ್ಯೆ ಕ್ಷೇತ್ರಕ್ಷಣ ಬರ್ತಾ ಇದೆ. 1 ಓವರ್ ಬರ್ತಾ ಇದೆ. ಓಟವನ್ನು ಸೇರ್ಪಡೆಗೊಳ್ತಾ ಇದೆ ಅಂಕಿಅಂಶ ಪಟ್ಟಿಗೆ. ಈ ರೀತಿಯಾಗಿ ಸ್ವಲ್ಪ ಮಟ್ಟಿನ ಓಟಗಳು ಕಾಯ್ದುಕೊಂಡು ಕೂಡ ಮಿಸ್ ಫೀಲ್ಡ್ ಮುಖಾಂತರವಾಗಿ ಅನವಶ್ಯಕ ಓಟಗಳಿಗೆ ಅವಕಾಶವನ್ನು ಫೈಟರ್ಸ್ ಡಿಬೆಲ್ಗಳು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಎಸ್ತುಗಾರಿಕೆ ಮಾಡಿದರೆ ನಬೀಲ್ 4ನೇ ಬಾರಿ. ಬಹಳ ಮತ್ತು ಹೊರಟ ಮನ್ಸೂರ್ ದಾಂಡಿ ಮುಖಾಂತರ ಮತ್ತೆ ಅದೇ ಮಾದರಿ ಹೊಡೆಯನ್ನು ದಾಖಲಿಸಿ ಕೂಡ ಪೂರೈಕೆ ಮಾಡಿಕೊಳ್ತಾ ಇದ್ದಾರೆ ಆಟಗಾರರು. ರಕ್ಷಣಾತ್ಮಕ ಶೈಲಿ ಆಟವನ್ನು ತೋರ್ಪಡಿಸಿದ್ರು ಕೂಡ 2 ಓಟವನ್ನು ನಿಸ್ಸಂಶಯವಾಗಿ ದಾಖಲಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮತ್ತೆ 2 ಓಟ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. 25ಕ್ಕೆ 27ಕ್ಕೆ 2 ಹುದ್ದೆಯನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ತಂಡ 3ನೇ ಓವರ್ ಚಾಲ್ತಿಯಲ್ಲಿ 27 ಓಟವನ್ನು ದಾಖಲಿಸಿ ಆಗಿದೆ.
ಇನ್ನು ಕೂಡ ಈ ಓವರ್ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಆ ಬಳಿಕ ಅರ್ಧಾಂಶದ ಇನ್ನಿಂಗ್ಸ್ ಮುಕ್ತಾಯವಾಗ್ತದೆ. ಈ ರೀತಿಯಾಗಿ 3ನೇ ಓವರ್ ಮತ್ತೆ ನಾವಿನ ಸಿಗಾರ್ತಿ ಭಾಗದಲ್ಲಿ ಭಾಷೆ ವಿಶಿಷ್ಟ ಶೈಲಿ ಮನ್ಸೂರ್ನ ಟ್ರೇಡ್ ಮಾರ್ಕ್ ಶಾಟ್ ಆಗಿರ್ತಕ್ಕಂಥ ಹೊಡೆತಗಳು ಚಾಲನೆಗೆ ಬರ್ತಾ ಇದೆ. ಮೊದಲೇ ಅದರ ಬಗ್ಗೆ ವಿಚಾರಣೆ ಮಾಡಿರ್ತಕ್ಕಂಥ ಫೈಟರ್ ಜುಬಲ್ಗಳು ಅವನ ಎಲ್ಲ ಸ್ಲಾಟ್ಗಳಲ್ಲಿ ಕೂಡ ಫೀಲ್ಡಿಂಗ್ ಅಳವಡಿಕೆಯನ್ನು ಮಾಡಿಟ್ಟಿದ್ದಾರೆ. ಈ ರೀತಿಯಾಗಿ ಕೇವಲ ಒಂಟಿಯೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು. ನೇರ ಯಾರ್ಕರಾಗಿ ಬಂದಿರತಕ್ಕಂಥ ಚೆಂಡು ಮೋಸ ತಂಬರಿಕ ಹೊಡೆತ ಮತ್ತೆ ಕೊನೆ ಬಾರಿ ನಡುವೆ ಲಾಸ್ಟ್ 1 ಬಾಲ್ 2 ಗೋಲ್. ಈಗ ಮತ್ತೆ ನಾವು ನೇರ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಲಾಂಗ್ ಆಫ್ ಇವಾಗಿದೆ. ಡೀಪ್ ಲಾಂಗ್ ಆಫ್ ನಲ್ಲಿ ಓವರ್ ಶೇಕ್ ರಕ್ಷಣೆ ಆರಂಭಿಸಿದ್ದಾರೆ. ಬಹಳ ಸುತ್ತಂತ ಹೊಡೆತ ಆದರೂ ಕೂಡ 1-2 ಮಾತ್ರ ಅಂಕಪಟ್ಟಿದೆ. ಓವರ್ನ ಮುಕ್ತಾಯ. ಓವರ್ ಸಂಖ್ಯೆ 3 ಈಗಾಗಲೇ ಮುಕ್ತಾಯ ಕಾಲ 30ಕ್ಕೆ 2 ಫೂಟರಿಯಲ್ಲಿ ಬಿಟ್ಟುಕೊಟ್ಟಿರ್ತಕ್ಕಂಥ ಒಂದು ತಂಡ ಡಿಎಂ ರಾಜೇಂದ್ರ ಆರಂಭಿಕ ಹಂತದಲ್ಲಿ ಈಗಾಗಲೇ 10 ಚೆಕ್ಕೆ 0-0 ಅಂತ ರನ್ ಕಾಯ್ದುಕೊಂಡಿರ್ತಕ್ಕಂಥ ಡಿಎಂ ರಾಜೇಂದ್ರ ಸುರಕ್ಷಿತ ಆಟಗಾರಿಕೆಯನ್ನು ಮುಂದುವರಿಕೆ ಮಾಡ್ತಾ ಇದೆ. ಸ್ವಲ್ಪ ಸಮಾಲೋಚನೆಗಳ ಅಂತರ್ಗತವಾಗಿ ನಡೀತಾ ಇದೆ ಎಸೆಗಾರಿಕೆಗಾಗಿ. ಈ ಹಂತದಲ್ಲಿ ಅದ್ಯಾವ ಮೂಲದ ನಾವಿಕರೇ ಓವರ್ನ ರೂಪದಲ್ಲಿ ಜವಾಬ್ದಾರಿಯುತ ಎಸೆಗಾರಿಕೆ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ ಫೈಟರ್ ಚುಡೇರ್ ಅಂತ ವಿಚಾರ ನೋಡಬೇಕಾಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ 3 ಓವರ್ನ ಮುಕ್ತಾಯದ ಅಂಶಕ್ಕೆ 30 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಡಿಎಂ ರಾಜೇಂದ್ರ ಮೊದಲ ಹಂತದಲ್ಲಿ ರೈಸ್ ಕಪ್ತಾನನ ಒಳಗೊಂಡಿರ್ತಕ್ಕಂಥ ಡಿಎಂ ರಾಜೇಂದ್ರ ತಂಡ ಅರ್ಷದ್ ಮಾಲಿಕಟ್ಟದ ಒಂದು ತಂಡವನ್ನು ಎದುರಿಸಿರ್ತಕ್ಕಂಥ ಒಂದು ತಂಡ ಫೈಟರ್ಸ್ ಜುಬೆಲ್ ಸದ್ಯದ ಪರಿಸ್ಥಿತಿಯಲ್ಲಿ ಆರಂಭಿಕ ಹಂತದಲ್ಲಿ ಹಾಕಿರ್ತಕ್ಕಂಥ ಇರುವ ಆಟಗಾರರ ಭದ್ರ ಬುನಾದಿ 30ಕ್ಕೆ 2 ಹುದ್ದೆಗಳನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ಡಿಎಂ ರಾಜೇಂದ್ರ ಈಗ 4ನೇ ಓವರ್ ಚಾಲ್ತಿಗೆ ಬರ್ತಾ ಇದ್ದೇವೆ. ಇವತ್ತಿನ ದಿನ 2 ಪಂದ್ಯಾಟಗಳು ಸಂಪೂರ್ಣವಾಗಿ ಮುಕ್ತಾಯವನ್ನು ಕಂಡಿದೆ. ಸೌದಿ ಡೀಸೆಲ್ ವಿರುದ್ಧವಾಗಿ ವಿನರ್ಸ್ ಇಲಾಮ್ 11ಗಳು ವಿನರ್ಸ್ ಆಗಿತ್ತು. 2ನೇ ಹಂತದಲ್ಲಿ ಅಲ್ ಬಿಲಾದಿ ಮತ್ತೆ ಅಲ್ ಬಿಲಾದಿ ಅದೇ ರೀತಿ 2ನೇ ತಂಡವಾಗಿರ್ತಕ್ಕಂಥ ಯೂನಿಫೈಡ್ ಬ್ಲೂಸ್ 2ನೇ ವಿಜಯವನ್ನು ದಾಖಲಿಸಿ ಈ ಟೂರ್ನಿಯಲ್ಲಿ 1-1 ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ಸೌದಿ ಡೀಸೆಲ್ ವಿರುದ್ಧವಾಗಿ ಇಲಾಮ್ 11 ಜಯವನ್ನು ದಾಖಲಿಸಿತ್ತು. ಅಲ್ ಬಿಲಾದಿ ವಿರುದ್ಧವಾಗಿ ಯೂನಿಫೈಡ್ ಬ್ಲೂ ಈಗ 3ನೇ ಪಂದ್ಯ ಅಂಕಣದ ಒಳ ಪ್ರವೇಶದಲ್ಲಿ ನಡೀತಾ ಇದೆ, ಒಳಭಾಗದಲ್ಲಿ ನಡೀತಾ ಇದೆ. ಈ ರೀತಿಯಾಗಿ ಅರ್ಧಾಂಶ ಇನ್ನಿಂಗ್ಸ್ ಮುಕ್ತಾಯದ ಕಂಡ್ರೆ 3 ಓವರ್ನ ಮುಕ್ತಾಯದ ಅಂಶಕ್ಕೆ 30 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಡಿಎಂ ರಾಜೇಂದ್ರ ಬಹಳ ಶತಮೃತ ಓಟವನ್ನು ದಾಖಲಿಸಿದ ಅಂಕಿಅಂಶ ಪಟ್ಟಿಯಲ್ಲಿ. ಈ ರೀತಿಯಾಗಿ 4ನೇ ಓವರ್ ಪ್ರಗತಿಯಲ್ಲಿದೆ. ಈಗ ಎಸೆಗಾರಿಕೆ ಭಾಗದಲ್ಲಿ ಹೊಸ ಬೌಲರ್ ಅನ್ನು ಕರೆತರುವಂತ ಪ್ರಯತ್ನ ಸಾಗಿ ಬರ್ತಾ ಇದ್ರೆ ಎಸೆಗಾರಿಕೆ ಭಾಗದಲ್ಲಿ ಅಜೀಬನ್ನು ಪರಿಚಯಿಸುವಂತ ಪ್ರಯತ್ನ 4ನೇ ಓವರ್ಗೆ ನಡೀತಾ ಇದೆ. ಮಿಸ್ ಫೀಲ್ಡಿಂಗ್ ಮಾಡ್ತಾ ಇದೆ. ಸಾಕಷ್ಟು ಕಾಲವಶಗಳ ತನಕ ಗಾಳಿಯಲ್ಲಿರ್ತಕ್ಕಂಥ ಚೆಂಡು ರಿಫಾಜ್ ಸುರಕ್ಷಿತವಾಗಿ ನೋ ಮ್ಯಾನ್ಸ್ ಲ್ಯಾಂಡಿಂಗ್ ಪ್ರವೇಶದಲ್ಲಿ ಆಟವನ್ನು ಮುಂದುವರಿಸಿದ್ರು. ಆ ಕ್ಯಾಚರ್ ಪಡೆಯುವಂತ ಸಾಧ್ಯತೆ ಇತ್ತು. ಸ್ವಲ್ಪ ಮಟ್ಟಿನಲ್ಲಿ ಚೆಂಡು ಗಾಳಿಯಲ್ಲಿ ಇರ್ತಕ್ಕಂಥ ಕಾರಣದಿಂದ ಆ ಚೆಂಡನ್ನು ಗುರುತಿಸಲು ಸ್ವಲ್ಪ ಮಟ್ಟಿನಲ್ಲಿ ವಿಫಲತೆ ಕಂಡಿರ್ತಕ್ಕಂಥ ಕ್ಷೇತ್ರ ರಕ್ಷಕ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದೇ ಹುಡುಗ ಲಾಸ್ಟ್ ಈಗ ಪೂರ್ಣವಾಗಿ ಬಂದಿರ್ತಕ್ಕಂಥ ಬಹಳ ಸುಧಾರಿತ ಪೂರ್ಣವಾಗಿ ಬಂದಿರ್ತಕ್ಕಂಥ ಚೆಂಡು ರಿಫಾಸ್ ರಾಂಡಿನ ಮುಖಾಂತರವಾಗಿ ಬಂದಿರ್ತಕ್ಕಂಥ 4 ಹೆಚ್ಚುವರಿ ಬಹಳ ಸೊಗಸಾದ ಹೊರತ ಈ ಭಾಗದಲ್ಲಿ
35ಕ್ಕೆ ಬಂದು ತರುತ್ತಾ ಇದೆ. ಓವರ್ ಸಂಖ್ಯೆ 4 ಚಾಲ್ತಿಯಲ್ಲಿದೆ. 6 ಓವರ್ಗಳು 36 ಚೆಂಡುಗಳು ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಎನ್ನುವಂಥ ವಿಚಾರ ನಾವು ಕೂಡ ನೋಡಬೇಕಾಗ್ತದೆ. ಆರಂಭಿಕ ಹಂತದಲ್ಲಿ ಮೊದಲ 10 ಸರದಿಯ ದಾಂಡಿಗನ ರೂಪದಲ್ಲಿ ಅಂಕಣ ಪ್ರವೇಶ ಮಾಡಿರ್ತಕ್ಕಂಥ ಆಟಗಾರ ಮನ್ಸೂರನ್ನು ಕೂಡ ನಾನ್ ಸ್ಟ್ರೈಕರ್ ಎಂಡಲ್ಲಿ ದಾಂಡಿಗತ್ತನ್ನು ಮುಂದುವರಿಕೆ ಮಾಡಿದ್ದಾರೆ. ರಿಫಾಜ್ನ ಮೊದಲ ಬೌಂಡ್ರಿ ಈಗಾಗಲೇ ದಾಖಲಾತಿಯನ್ನು ಕಂಡುಕೊಂಡಾಗಿದೆ. ಆ ನಿಟ್ಟಿನಲ್ಲಿ 4ನೇ ಓವರ್ ಪ್ರಗತಿಯಲ್ಲಿದೆ. 35ಕ್ಕೆ ಡಿಎಂ ನಜರ್ ಬಂದು ತಲುಪಿದೆ. ಸ್ವಲ್ಪ ಚೆಂಡಿನ ಲಯವನ್ನು ಲೈನ್ ಅಂಡ್ ಲೆಂತ್ ಮೇಲೆ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅದು ಮತ್ತೆ ಪುನಃ ಮಾದರಿ ಎಸೆಗಳಿಗೆ ಬರ್ತಾ ಇದೆ. ನೋಬಲ ತೀರ್ಪು ವೆಸ್ಟ್ ಹೈಟ್ನ ಮೇಲ್ಭಾಗಕ್ಕೆ ಇದ್ದ ಕಾರಣ ತೀವ್ರ ಪೂರ್ಣಾಗ್ರವಾಗಿ ಬಂದಿರತಕ್ಕಂಥ ಚೆಂಡು ಈಗ ತೀರ್ಮಾನಕಾರ ನಿಯಮಕ್ಕೆ ನಾವು ವೇಟ್ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಡಿಎಂನ ಜಡೀಗಾಗಲೇ 35 ಓಟವನ್ನು ದಾಖಲಿಸಿದೆ. ಮೊದಲ ಹಂತದಲ್ಲಿ 3.3 ಚೆಂಡುಗಳ ಮುಂದೆ ಈಗಾಗಲೇ 35ಕ್ಕೆ 2 ಹುದ್ದರಿಗಳನ್ನು ಬಿಟ್ಟುಕೊಟ್ಟರು ಕೂಡ ಬಹಳಷ್ಟು ರೀತಿಯ ಆಟವನ್ನು ಮುಂದುವರಿಕೆ ಮಾಡಿದೆ. A quad behind a ಮಾತ್ರ
ಅತಿ ಶೀಘ್ರದಲ್ಲಿ ಪಂದ್ಯಾಟವನ್ನು ಪ್ರಾರಂಭಕ್ಕೆ ಮಾಡಿಕೊಳ್ಬೇಕು. ಈಗ ಕಪ್ತಾನರು ತನ್ನ ತೀರ್ಪನ್ನು ನೀಡಲಿದ್ದಾರೆ. ಈಗಾಗಲೇ ಸದ್ಯದ ಪರಿಸ್ಥಿತಿಯಲ್ಲಿ 3.2 ಚೆಂಡುಗಳ ಮುಂದೆ ಈಗಾಗಲೇ ಡಿ.ಎಂ. ನಜದ್ 35 ಓಟಕ್ಕೆ ಇವರು ಅಮೂಲ್ಯ ಹುದ್ದೆಯನ್ನು ಬಿಟ್ಟುಕೊಡ್ತಾ ಇದೆ. ಮೂರು ಪಾಯಿಂಟ್ 2 ಚೆಂಡುಗಳ ಮುಂದೆ 35ಕ್ಕೆ ಓಟವನ್ನು ದಾಖಲಿಸಿರ್ತಕ್ಕಂಥ ಡಿ.ಎಂ. ನಜದ್ ಮತ್ತೆ ಈ ಹಂತದಲ್ಲಿ ಅಂಕಣದ ಒಳಭಾಗದಲ್ಲಿ ಮನ್ಸೂರ್ ಮತ್ತೆ ರೇಫಾಜ್ನ ನಡುವಿನ ಜೋಡಿ ಆಟ ಅಂಕಣದ ಒಳಭಾಗದಲ್ಲಿ ಇನ್ನಿಂಗ್ಸ್ ಕಟ್ಟುವ ಬಹಳಷ್ಟು ಉತ್ತಮ ರೀತಿಯ ಪೂರೈಕೆಯನ್ನು ಮಾಡಿಕೊಡ್ತಾ ಇದೆ. ಮೊದಲ ಹಂತದ 3.2 ಚೆಂಡುಗಳ ಮುಕ್ತಾಯದ ಬಳಿಕ 35ಕ್ಕೆ 7. ತೀರ್ಮಾನಕಾರರು ತಮ್ಮ ನಿರ್ಣಯವನ್ನ ಇಲ್ಲಿ ತೋರ್ಪಡಿಸಬೇಕು. ತೀರ್ಮಾನಕಾರರು ಆದಷ್ಟು ಬೇಗ ಪಂದ್ಯಾಟಗಳು ಪ್ರಾರಂಭಕ್ಕೆ ಕಂಡುಕೊಳ್ಬೇಕು. ಅತಿ ಶೀಘ್ರದಲ್ಲಿ ಕೆಪಿಎಲ್ ಸೌದಿ ಡೀಸೆಲ್ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ 2 ಆವೃತ್ತಿ 2024 ಹಗಲು ರಾತ್ರಿಯ ದಾಂಡೇಚರಿನ ಸಮಾವೇಶ ಈಗ ಅಂಕಣದ ಒಳಭಾಗದಲ್ಲಿ ಸೌದಿ ಅರೇಬಿಯಾದ ಖೋಬಾರ್ ಇಆರ್ಸಿಎ ಈಸ್ಟರ್ನ್ ರೀಜನ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣ ಒಳಭಾಗದಲ್ಲಿ ನಡೀತಾ ಇದೆ. ಈ ಪಂದ್ಯದಲ್ಲಿ ಜಯಿಸೋದ ತಂಡಕ್ಕೆ 12,527 ಸೌದಿ ರಿಯಾಲ್ ಅದಕ್ಕೆ ನಿರುಗುವ ಟ್ರೋಫಿಯನ್ನು ಕೊಟ್ಟು ಗೌರವಿಸಲಾಗ್ತದೆ. ಯೂಟ್ಯೂಬ್ ಮುಖಾಂತರವಾಗಿ ಸಾವಿರಾರು ಮಂದಿ ತಾವು ಇದ್ದಲ್ಲಿ ಏಕಕಾಲದಲ್ಲಿ ಈ ಪಂದ್ಯದ ಚಿತ್ರೀಕರಣ ನೋಡುವಂತ ಸುಲಭ ಅವಕಾಶವನ್ನು ಮದ್ರೋದ್ದಿನ ಮತ್ತೆ ರೌಫ್ನ ತಂಡ ಕಿಂಗ್ ಸ್ಪೋರ್ಟ್ಸ್ ಅಲ್ಫಲ ಇದರ ಮಾದರಿ ಮುಖಾಂತರವಾಗಿ ಪ್ರತಿಯೊಂದು ಸ್ಥಳಗಳಲ್ಲಿ ಕೂಡ ಇದರ ಚಿತ್ರೀಕರಣವನ್ನು ಬಿತ್ತರಿಸ್ತಾ ಇದೆ. ಈಗ ಸ್ವಲ್ಪ ಮಧ್ಯದಲ್ಲಿ ಸಮಾಲೋಚನೆ ಬಳಿಕ ಆದಷ್ಟು ಬೇಗ ಪಂದ್ಯಗಳು ಜಾರಿಯಲ್ಲಿ ಕಂಡುಕೊಳ್ಬೇಕು. ಈಗಾಗಲೇ 4ನೇ ಓವರ್ ಪ್ರಗತಿಯಲ್ಲಿ ಇದೆ. 35ಕ್ಕೆ 2 ಹುದ್ದೆಗಳ ಬೆಟ್ಕೋಳ ಸೌದಿ ಡೀಸೆಲ್ ಪ್ರಾಯೋಜಕತ್ವದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಕರ್ನಾಟಕ ಪ್ರೀಮಿಯರ್ ಲೀಗ್ 2024 2ನೇ ಆವೃತ್ತಿಯ 2ನೇ ಸೀಸನ್ ಇವತ್ತಿನ ದಿನದ ಮೊದಲ ದಿನದ 3ನೇ ಪಂದ್ಯದ ಜಾರಿಯಲ್ಲಿದೆ. ಈ ಹಂತದಲ್ಲಿ ಹಿಂದಿನ ಚೆಂಡಿಗೆ ತೀರ್ಪನ್ನು ಕಾಯ್ತಾ ಇದ್ದೇವೆ. ಆದಷ್ಟು ಬೇಗ ಅದನ್ನು ಮುಂದುವರಿಸಿ ಪಂದ್ಯಾಟವನ್ನು ಮುಂದುವರಿಸಬೇಕು. 4ನೇ ಓವರ್ ಪ್ರಗತಿಯಲ್ಲಿದೆ. ಇದಾದ ಬಳಿಕ ಕೂಡ ಒಂದು ಪಂದ್ಯಾಟಗಳು ಜರುಗಬೇಕು. ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಅದು ಡಿಸಿಷನ್ ಕೊಟ್ರ ನೋ ಬಾಲ್ ಎಂಬ ತೀರ್ಪು. ಮೂರು ಚುಕ್ಕಿ 2 ಚೆಂಡುಗಳ ಮುಂದೆ 36 ರನ್ ದಾಖಲಿಸಿರ್ತಕ್ಕಂಥ ಡಿ.ಎಂ. ನಜದ್ 4ನೇ ಓವರ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಜೀಮ್ ಎಸ್ಟಿಗಾರಿಕೆ ಮಾರ್ಗದಲ್ಲಿ ಮತ್ತೆ 3ನೇ ಬಾರಿ ಒಂದು ಸುರಕ್ಷಿತ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ರಿಫಾಜ್ ಸ್ಟ್ರೈಕ್ ರೇಟ್ನಲ್ಲಿ ಅಜೀಮ್ ಎಸ್ಟಿಗಾರಿಕೆ ಚೆಂಡು ಸ್ವಲ್ಪ ಔಟ್ ಸೈಡ್ ಆಫ್ಟರ್ ಆಗಿ ಬಂದಿರತಕ್ಕಂಥ ಚೆಂಡು ವೈಡ್ ಎಂಬ ತೀರ್ಪು ಮಾಡ್ತಾ ಇದೆ. ಅತಿರಿಕ್ತ ಓಟಗಳ ಮತ್ತೆ ಸಂಖ್ಯೆಯನ್ನು ಕಂಡುಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಗೆ. ಈ ರೀತಿಯಾಗಿ 37ಕ್ಕೆ ಬಂದು ತಲುಪ್ತಾ ಇದೆ. 3ನೇ ಬಾರಿ ಮತ್ತೆ ಅಜೀಮ್
ಬ್ಯಾಟಿನ ಅಂಚಿಗೆ ಸವರ್ತಕ್ಕಂಥ ಚೆಂಡು ಗೋಲ್ ರಕ್ಷಕರ ನೇರವಾಗಿ ಹಿಂಭಾಗಕ್ಕೆ ಬರ್ತಾ ಇದೆ. ಮೊದಲ ಜಾಲಿಯಲ್ಲಿ ಚೆಂಡು ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಹಂತದಲ್ಲಿ ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಬಿರುಸಿನ ಹೊಡೆಯ ಕಗಾರ ಹೊಡೆಬಡಿಯ ದಾಂಡಿಗ ಕೂಡ ಮನ್ಸೂರ್ ಜುಬೇರ್ನ ಫೈಟರ್ಸ್ನ DM ನಜೀರ್ನ ಪ್ರಮುಖ ಆಟಗಾರ. ಬಹಳ ಕ್ಷೇತ್ರ ಹೋರಾಟ ಡೀಪ್ ಸ್ಕೋರ್ ಹೋರಾಟವನ್ನು ಗಳಿಸಿದ್ರು. ಮನ್ಸೂರ್ ಸ್ವಲ್ಪ ಮಧ್ಯದಲ್ಲಿ ನಿಧಾನಗತಿಯಾಗಿ ಬಂದಿರತಕ್ಕಂಥ ಚೆಂಡಿಗೆ ನಿಕ್ಷಂಶವಾಗಿ ಡೀಪ್ ಸ್ಕೋರ್ ಮಧ್ಯದಲ್ಲಿ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೋಸದ ಹೋರಾಟ ಅಂಕಿಅಂಶ ಪಟ್ಟಿ ಸರಾಗವಾಗಿ ಓಟವನ್ನು ದಾಖಲಿಸ್ತಾ ಇದ್ದಾರೆ DM ನಜರ್ಗಳು. 42ಕ್ಕೆ 2 ಹುದ್ದರಿಗಳನ್ನು ಬಿಟ್ಕೊಟ್ಟಿರ್ತಕ್ಕಂಥ DM ನಜರ್ 4ನೇ ಓವರ್ನ ಪ್ರಗತಿಯಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇದೆ. 42 ಮತ ವಿಮರ್ಶೆಗಾರಿಕೆ ಭಾಗದಲ್ಲಿ ಬಹಳ ಶುಲ್ಕ ಚೆಂಡು ಅದೇ ಮಾದರಿ ಹೊರತ ಕೆಲವನ್ನು ಮಾಡಿದ್ರು. ದಾಂಡು ಮತ್ತೆ ಚೆಂಡಿನ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಮೇಲನವಾಗ್ತಾ ಇಲ್ಲ. ಗೂಟ್ ರಕ್ಷಕರಿಗೆ ಬೊಗಕ್ಸಿಗೆ ಕಂಡು ಬರ್ತಾ ಇದೆ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಜೀಂ. ಈ ರೀತಿಯಾಗಿ ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. 4ನೇ ಓವರ್ ಪ್ರಗತಿಯಲ್ಲಿದೆ. ಬಹಳ ಚೆನ್ನಾಗಿ ಚೆಂಡು ಈ ರೀತಿಯಾಗಿ 4 ಓವರ್ಗಳ ಮುಕ್ತಾಯಾಂಶಕ್ಕೆ 47ಕ್ಕೆ ಬಂದು ತಲುಪಿರ್ತಕ್ಕಂಥ ಕನ್ನಡ DM ನಜರ್ ಆರಂಭಿಕ ಹಂತದಲ್ಲಿ ಬಹಳ ಚೆನ್ನಾಗಿ ಮಾತ್ರ ಮುರಾದಿಯನ್ನು ಹಾಕಿರ್ತಕ್ಕಂಥ ಇರುವ ಆಟಗಾರರು ಈಗ ಮಧ್ಯಮ ಕ್ರಮಾಂಕದ ಆಟಗಾರ ರೂಪದಲ್ಲಿ ಬಂದಿರತಕ್ಕಂಥ ರಿಫಾದ್ ಮತ್ತು ಮನ್ಸೂರ್ನ ಜೋಡಿ ಅಂಕಗಳ ಭಾಗದಲ್ಲಿ 47 ಓಟವನ್ನು ದಾಖಲಿಸಿ 10.96 ಸರಾಸರಿಯಂತೆ ರನ್ ಬಾಳನ್ನು ಕಾಯ್ದಿರಿಸಿಕೊಂಡಿರ್ತಕ್ಕಂಥ DM ನಜರ್. ಇನ್ನು ಉಳಿದಿರ್ತಕ್ಕಂಥ 12 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಇನ್ನಿಂಗ್ಸ್ ನಲ್ಲಿ ಈ ಸೆಷನ್ ನಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅನ್ನೋ ವಿಚಾರ ನೋಡ್ಕೊಳ್ಬೇಕಾಗ್ತದೆ. ಕೊನೆಯ 2 ಓವರ್ 12 ಚೆಂಡುಗಳು ಬಾಕಿ ಉಳಿತಾ ಇದೆ. ಫೈಟರ್ಸ್ ಜುಬೈಲ್ ಪರವಾಗಿ ಎಸೆತಗಾರಿಕೆ ಭಾಗದಲ್ಲಿ ಈಗ 5ನೇ ಓವರ್ ಪ್ರಗತಿಗೆ ಮಾಡ್ತಾ ಇದೆ. ಈ ಟೂರ್ನಮೆಂಟ್ ನ ಒಂದು ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ದೇಶದ ಲೆಜೆಂಡರಿ ಕ್ರಿಕೆಟರ್ಸ್ ಗಳಾಗಿರ್ತಕ್ಕಂಥ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ರಣರಂಜಿಸಿರ್ತಕ್ಕಂಥ ಆಟಗಾರರು, ಅಗ್ರ ಪಂಕ್ತಿಯಲ್ಲಿರ್ತಕ್ಕಂಥ ಬಹಳಷ್ಟು ಆಟಗಾರರು, ಮಿಡಲ್ ಈಸ್ಟ್ ಮಧ್ಯ ಪೂರ್ವ ದೇಶದಿಂದ ಬಂದಿರತಕ್ಕಂಥ ಆಟಗಾರರು ಅರ್ಥಾತ್ ದುಬೈ ಮತ್ತು ಓಮನ್ ಈ ರೀತಿಯಾಗಿ ದುಬೈ ಮತ್ತು ಕತಾರ್ನ ಆಟಗಾರರು, ಹಾಗೆ ನಮ್ಮ ಸೌದಿಯ ದೇಶೀಯ ಡೊಮೆಸ್ಟಿಕ್ ಪ್ಲೇಯರ್ ಆಟಗಾರರು, ಈ ರೀತಿಯಾಗಿ ಇವರೆಲ್ಲರ ಸಮ್ಮಿಶ್ರಣದ ಜೊತೆಗೆ ಅದಲ್ಲದೆ ಟೆನಿಸ್ ಬಾಲ್ ಕ್ರಿಕೆಟ್ ಜಗತ್ತಿನ ಬಹಳಷ್ಟು ಲೆಜೆಂಡರಿ ಆಟಗಾರರು ಕೂಡ. ಬ್ಯಾಟಿನ ಆಚೆಗೆ ಸವರತ್ತು ಈ ಮಾತ್ರವೇ DM ನಜರ್ 3ನೇ ಕೊಂಡಿ ಕಲಶ ಇದೆ. ಪ್ರಮುಖವಾಗಿರ್ತಕ್ಕಂಥ ಎಸೆತಗಾರಿಕೆಯ ಮುಂದುವರಿಕೆಯನ್ನು ಮಾಡಿದ್ರು. ತೀರಾ ವೇಗವಾಗಿ ಬಂದಿರತಕ್ಕಂಥ ಚೆಂಡು ಬ್ಯಾಟಿನ ಅಂಚಿಗೆ ಸವರಿದ್ರು ಕೂಡ ಈಗ ರಿಫಾಜ್ ನಿರ್ಗಮನದ ಹಾದಿಯಲ್ಲಿ ಕಂಡುಕೊಳ್ತಾ ಇದ್ದಾನೆ. ರಿಫಾಜ್ನ ನಿರ್ಗಮನ ಹಾದಿ ಆ ಬಳಿಕ ಹೊಸ ಆಟಗಾರ ಅಂತ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ 5ನೇ ಓವರ್ ಚಾಲ್ತಿಯಲ್ಲಿದೆ ಫೈಟರ್ಸ್ ಜುಬೈಲ್ಗಳು. 42ಕ್ಕೆ 3 ಹುದ್ದರಿಯನ್ನು ಕಬಳಿಸ್ತಾ ಇದ್ದಾರೆ. 10 ಚುಕ್ಕೆ 50ರ ಸರಾಸರಿಯಂತೆ ರನ್ದಾಣೆ ಈಗ ಕಾಯ್ದುಕೊಂಡಿರ್ತಕ್ಕಂಥ DM ನಜರ್ ಸ್ವಲ್ಪ ಮಟ್ಟಿನಲ್ಲಿ ಒತ್ತಡಕ್ಕೆ ಬಂದು ಸಿಲುಕ್ತಾ ಇದೆ. ಮನ್ಸೂರ್ ಇನ್ನೂ ಕೂಡ ನಾನ್ ಸ್ಟ್ರೈಕರ್ ಎಂಡಲ್ಲಿ ದಾಂಡಿಗತ್ತರ ಮುಂದುವರಿಕೆ ಮಾಡಿಕೊಂಡಿದ್ದಾರೆ. ಮನ್ಸೂರ್ ಆ ತಂಡದ ಒಂದು ದೊಡ್ಡ ಆಶಾ ಕಿರಣ. ಮನ್ಸೂರ್ನ ಹುದ್ದರಿ ಒಂದು ವೇಳೆ ಕಬಳಿಸಿದ್ರೆ ಬಹುಶಃ DM ನಜರ್ ಅನ್ನು ನಿಯಂತ್ರಿಸುವ ಯಶಸ್ಸನ್ನು ಕಂಡುಕೊಳ್ತಾರೆ ಫೈಟರ್ಸ್ ಜುಬೈಲ್ಗಳು. ಈಗ ಹೊಸ ಆಟಗಾರ ಅಂಕಣ ಹೊರ ಪ್ರವೇಶ ಕಂಡುಕೊಳ್ತಾ ಇದ್ದಾನೆ. 12th प्लेयर ने क्या भी नहीं 12ನೇ ಆಟಗಾರ ನಮ್ಮೊಂದಿಗೆ ಸಹಕರಿಸಬೇಕು. 2 ತಂಡದ 12ನೇ ಆಟಗಾರ ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ. ಅಲ್ಲಿ ಬ್ಯಾಟ್ಸ್ಮನ್ ನೆನ್ಪಿಸ್ ಅಲ್ಲಿ ಜುನೈದ್ ಒಳ ಪ್ರವೇಶನ ಕಂಡುಕೊಳ್ತಾ ಇದ್ದಾನೆ. ತೀರಾ ಶಾರ್ಟ್ ಆಗಿ ಬಂದಿರ್ತಕ್ಕಂಥ ಚೆಂಡಿಗೆ ಮಿಡ್ ವಿಕೆಟ್ ಮೇಲ್ಭಾಗಕ್ಕೆ ತಪ್ಪುವುದರ ಮುಖಾಂತರವಾಗಿ
ನಬಿಲ್ ಚೆಂಡು, ನಬಿಲ್ 2ನೇ ಓವರ್ ಪ್ರಗತಿಯಲ್ಲಿದೆ, ಅರ್ಥಾತ್ 5ನೇ ಓವರ್ ಇನ್ನಿಂಗ್ಸ್ ನ ಪ್ರಗತಿಯಲ್ಲಿದೆ. 48ಕ್ಕೆ 3 ಈಗ ಜಿಎಂ ನಜದ್. ಬಾಶುತಂದ್ರಕ್ಕೆ ಹೊರತ ಲಾಂಗ್ ಆಫ್ ಡೀಪ್ ಲಾಂಗ್ ಆಫ್ ನಲ್ಲಿ ಕ್ಷೇತ್ರಕ್ಷಣ ಅಳವಡಿಸಿದ್ದಾರೆ. ಕೇವಲ 1 ಕ್ಷಣಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಬಹಳಷ್ಟು ತಂಡಕ್ಕೆ ಹೋರಾಟವನ್ನು ದಾಖಲಿಸಬೇಕಿದ್ದ ಜುನೈದ್ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾನೆ. ಆ ತಂಡದ ಬಹಳಷ್ಟು ಪ್ರಮುಖ ಆಟಗಾರರ ಹುದ್ದೆಗಳನ್ನು ಕಬಳಿಸಿದ ಬಳಿಕ ಮನ್ಸೂರ್ ಮತ್ತು ಜುನೈದ್ನ ಜೊತೆ ಆಟ ಈಗ ಕೊನೆ ಹಂತದಲ್ಲಿ ಅದು ತನ್ನ ತಂಡಕ್ಕೆ ಅದು ಯಾವ ರೀತಿಯಲ್ಲಿ ಸಹಕಾರವನ್ನು ನೀಡ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. ಬಹಳಷ್ಟು ತಂಡಕ್ಕೆ ಹೊರಟ ಜಾನ್ಸನ್ ಮಾಡಿದ್ದು ಡೀಪ್ ವಿಕೆಟ್ ನಲ್ಲಿ ಚೆಂಡು ಒಟ್ಟಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಒಟ್ಟಿಗೆ ಮುಖಾಂತರವಾಗಿ 49ಕ್ಕೆ ಬಂದು ತಲುಪ್ತಾ ಇದೆ ಜಿಎಂ ನಜದ್. ಈ ಟೂರ್ನಮೆಂಟ್ ಎನ್ನುವಂತ ಬಹಳಷ್ಟು ಅಚ್ಚುಕಟ್ಟಾಗಿ ಚೊಕ್ಕವಾಗಿ ವಿವಿಧ ಸಮವಸ್ತ್ರ ಜೊತೆಗೆ ಪ್ರೇಕ್ಷಕರ ಮನ ಗೆಲ್ಲುವಂತಹ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಟೂರ್ನಮೆಂಟ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಆ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ನಲ್ಲಿ ಡೀಪ್ ಸ್ಕ್ವೇರ್ ಲೆಗ್ನಲ್ಲಿ ಲೈಟ್ ಅನ್ನು ಬಂದ್ ಮಾಡಬೇಕು. ಕಾರು ದ್ವಿಚಕ್ರ ವಾಹನ ಅಲ್ಲಿ ದಯವಿಟ್ಟು ಅಡಚಣೆ ಆಗ್ತಾ ಇದೆ. ಆ ದ್ವಿಚಕ್ರ ವಾಹನ ತನ್ನ ಲೈಟ್ ಅನ್ನು ಆಫ್ ಮಾಡ್ಕೊಳ್ಬೇಕು ದಯವಿಟ್ಟು. ಆ ಕಾರ್ನ ಲೈಟ್ ಅನ್ನು ಆಫ್ ಮಾಡಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಬಹಳ ಶೋಕಾದ್ರಿತ ಹೊರತ ಸ್ಕ್ವೇರ್ ಲೆಗ್ ಮತ್ತೆ ಆ ಫೈನ್ ಲೈನ್ ನಲ್ಲಿ ಇರ್ತಕ್ಕಂಥ 2 ವಾಹನ ದಯವಿಟ್ಟು ತಮ್ಮ ಲೈಟ್ ಅನ್ನು ಆಫ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಬೇಕು. ಉತ್ತಮ ರೀತಿಯಾಗಿರ್ತಕ್ಕಂಥ ಚೆಂಡು ಸ್ವಲ್ಪ ಮಧ್ಯದಲ್ಲಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಂದಿರತಕ್ಕಂಥ ಚೆಂಡು ಓವರ್ನ ಮುಕ್ತಾಯ ಎಂಬ ತೀರ್ಪು ಬರ್ತಾ ಇದೆ. ಈ ರೀತಿಯಾಗಿ 5 ಓವರ್ನ ಮುಕ್ತಾಯದ ಅಂಶಕ್ಕೆ 51ಕ್ಕೆ 3 ಹುದ್ದರಿಗಳನ್ನು ಬಿಟ್ಕೊಟ್ಟಿರ್ತಕ್ಕಂಥ ಜಿಎಂ ನಜದ್ ಸಾಕಷ್ಟು ಉತ್ತಮ ರೀತಿಯಲ್ಲಿ ರನ್ ದಾಳಿಯನ್ನು ಕಾಯ್ದುಕೊಂಡಿದೆ. ರಿವ್ಯೂ ಬರ್ತಾ ಇದೆ. ರಿವ್ಯೂ ಫಾರ್ ವೈಡ್ ಅಲ್ಲಿ ರಿವ್ಯೂ ಸಕ್ಸಸ್ಫುಲ್ ವೈಡ್ ಬಾಲ್ ಎಂಬ ತೀರ್ಪು ಮಾಡ್ತಾ ಇದೆ. ಈ ವೈಡ್ ಬಾಲ್ ಜೊತೆಗೆ ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ ಜಿಎಂ ನಜದ್. ಬಹಳ ಶತಮಕ್ಕೆ ಹೋರಾಟ ಈ ಕ್ಷೇತ್ರಕ್ಷಣ ಇರುವುದು ಕೂಡ ಸ್ವಲ್ಪ ಮುಂಭಾಗಕ್ಕೆ ಬಿದ್ದಿರ್ತಕ್ಕಂಥ ಚೆಂಡು ಕ್ಷೇತ್ರಕ್ಷಕನ ಬೋಗಸೆಗೆ ಬರ್ತಾ ಇಲ್ಲ. ಈ ರೀತಿಯಾಗಿ ಮತ್ತೆ 1 ಓವರ್ ಹೆಚ್ಚುವರಿಕೆ ಓವರ್ನ ಮುಕ್ತಾಯ 5 ಓವರ್ನ ಮುಕ್ತಾಯದ ಅಂಶಕ್ಕೆ ತಂಡದ ಮೊತ್ತ 53ಕ್ಕೆ ಬಂದು ತಲುಪ್ತಾ ಇದೆ ಜಿಎಂ ನಜದ್. ಕೊನೆ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಸೆಷನ್ ಅಲ್ಲಿ ಆದಷ್ಟು ಬಾಕಿ ಇಳಿಸ್ತಾರೆ ಅನ್ನೋ ವಿಚಾರ ನೋಡಬೇಕಾಗ್ತದೆ. ಫೈಟರ್ಸ್ ಜುಡೋಗಳು ಸಾಕಷ್ಟು ಉತ್ತಮ ರೀತಿಯಾಗಿ ಹೋರಾಟವನ್ನು ಕೊಟ್ಟರು ಕೂಡ ಮೇಲ್ನೋಟಕ್ಕೆ ಬಹಳಷ್ಟು ಬಡಿತಗಳು ಬಂದು ಸಿಕ್ಸರ್ ಬೌಂಡ್ರಿಗಳು ಬಂದರೂ ಕೂಡ ಕೊನೆ ಹಂತದಲ್ಲಿ ಸರಾಸರಿ ಓಟುಗಳು 10 ಚೆಕ್ 60ರಲ್ಲಿ ಸ್ಥಗಿತತೆಯನ್ನು ಕಂಡಿರ್ತಕ್ಕಂಥ ಜಿಎಂ ನಜದ್ ಕೊನೆಯ ಒಂದು ಓವರ್ನಲ್ಲಿ ಅದೆಷ್ಟರ ರೀತಿಯಲ್ಲಿ ಟಾರ್ಗೆಟ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತದೆ. ಆ ವಿಚಾರ ಇನ್ನೂ ಕೂಡ ಬಾಕಿ ಉಳಿದಿದೆ. ಕೊನೆ ಓವರ್ನಲ್ಲಿ ಎಷ್ಟುಗಾರಿಕೆ ಮಾಡಿದರೆ ಹೊಸ ಬೌಲರನ್ನು ಪರಿಚಯಿಸುವಂತ ಪ್ರಯತ್ನ ಅಲ್ಲಿ ನಡೀತಾ ಇದೆ. ದಯವಿಟ್ಟು ಆ ಸ್ಕ್ವೇರ್ ಲೆಗ್ನಲ್ಲಿ ಡೀಪ್ ಸ್ಕ್ವೇರ್ ಲೆಗ್ನಲ್ಲಿ ಒಂದು ವಾಹನ ಲೈಟ್ ಅನ್ನು ಆಫ್ ಮಾಡಿ ದಯವಿಟ್ಟು. ಕೋಣೆಯ ಓವರ್ ಅಂಕಗಳ ಭಾಗದಲ್ಲಿ ಹೊಸ
ಬೌಲರನ್ನು ಪರಿಚಯಿಸುವ ಪ್ರಯತ್ನಗಳು ಸಾಧ್ಯವಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಸುರಕ್ಷಿತವಾಗಿ ಲಾಸ್ಟ್ ಮಾಡಿದ ಚೆಂಡನ್ನು ಈ ಹಂತದ ಬಹಳಷ್ಟು ಬಿರುಸಿನ ಬೌಂಡ್ರಿಯನ್ನು ಮನ್ಸೂರ್ ದಾಖಲಿಸ್ತಾ ಇದ್ದಾರೆ. ಈ ರೀತಿಯಾಗಿ ತನ್ಸೀರ್ನ ಮೊದಲ ಚೆಂಡು 4 ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ಸೀರ್ ಎಸ್ದಿರ್ತಕ್ಕಂಥ ಚೆಂಡು 57ಕ್ಕೆ ಬಂದು ಡಿಎಂರಾಜ್ ತಲುಪ್ತಾ ಇದೆ. ಎರಡನೇ ಬಾರಿ ತನ್ಸೀರ್ ಈಗ ಮನ್ಸೂರ್ನ ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈ ರೀತಿಯ ದಾಂಡಿಗತ್ವದಲ್ಲಿ ಮನ್ಸೂರ್ ಮಾತ್ರ ಬಹಳಷ್ಟು ಉತ್ತಮ ರೀತಿಯ ದಾಂಡಿಗತ್ವನ ಮುಂದುವರಿಕೆ ಮಾಡ್ತಾ ಇದ್ದಾನೆ. ಕಳೆದ ಬಾರಿಯ ಫೈನಲ್ ಪಂದ್ಯದಲ್ಲಿ ಕೆಪಿಎಲ್ ಸೀಸನ್ 1ರಲ್ಲಿ ಬಹಳಷ್ಟು ಉತ್ತಮ ರೀತಿಯ ದಾಂಡಿಗತ್ವ ತೋರ್ಪಡಿಸಿರ್ತಕ್ಕಂಥ ಮನ್ಸೂರ್ ಅದೇ ಲಯದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಈ ರೀತಿಯಾಗಿ ಮತ್ತೆ ತನ್ಸೀರ್ ಎಸ್ತುಗಾರಿಕೆ ಭಾಗದಲ್ಲಿ 3ನೇ ಬಾರಿ ತನ್ನ ಎಸ್ತುಗಾರಿಕೆಯನ್ನು ಮುಂದುವರಿಕೆ ಮಾಡಬೇಕು. ಜುನೈದ್ ಒಂದು ಸುರಕ್ಷಿತ ಆಟವನ್ನು ದಾಖಲಿಸಿರ್ತಕ್ಕಂಥ ಒಂದು ಶಿಕ್ಷಣ ಜೊತೆಗೆ ಬಹಳಷ್ಟು ಉತ್ತಮ ಭಾರತ ಲಾಂಚರ್ ಮಾಡಿಕೊಂಡು ಹುಡುಕಾಟ ಕ್ಷೇತ್ರ ಆಲೋಚಿಸಿದ್ದಾರೆ. ಒಂಟೂರು ಮಾತ್ರ ಅವಕಾಶ ಮಾಡಿಕೊಂಡಿದ್ದು ಮನ್ಸೂರ್ ಈಗ ಸ್ಟ್ರೈಕ್ ಬರ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿಯ ದಾಂಡಿಗತ್ತು ಕೂಡ ಮುಂದುವರಿಕೆ ಕಂಡಿದೆ. 58ಕ್ಕೆ ಬಂದು ತಲುಪಿರ್ತಕ್ಕಂಥ ಡಿಎಂ ರಜತ್ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸಿದೆ. ತನ್ಸೀರ್ ಓವರ್ನಲ್ಲಿ ಮೊದಲ ಚೆಂಡಿಗೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ 2 ಚೆಂಡುಗಳು ಬಹಳಷ್ಟು ಉತ್ತಮ ರೀತಿಯಾಗಿಸಿದ್ದಾರೆ. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ನ ಮುಕ್ತಾಯದ ಅಂಶಕ್ಕೆ. ಈಗ ಕೊನೆಯ ಹಾದಿಯಲ್ಲಿರ್ತಕ್ಕಂಥ ತಂಡ ಡಿಎಂನ ರಜತ್ನ ಮನ್ಸೂರ್ ಕೊನೆಯ 3 ಚೆಂಡುಗಳು ಎದುರಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಮತ್ತೆ ಸ್ಟ್ರೈಕ್ ಬಹಳಷ್ಟು ರೀತಿಯ ಮಿಂಚಿನ ಗತಿಯ ಓಟ ಅಂಕಣದ ಒಳಭಾಗದಲ್ಲಿ ಕಾಲಕ್ಕೆ ಸಿಗ್ತಾ ಇದೆ. ಜುನೈದ್ ಮತ್ತು ಮನ್ಸೂರ್ನ ಜೋಡಿ ಅಂಕಣದ ಒಳಭಾಗದಲ್ಲಿ ಡಿಎಂ ರಜೀತ್ಗೆ ಅವಶ್ಯಕತೆ ಇದ್ದಾಗ ಬಂದು ಜೊತೆ ಆಟವನ್ನು ತೋರ್ಪಡಿಸಿದ್ದಾರೆ. ಈ ಮುಖಾಂತರವಾಗಿ 61ಕ್ಕೆ ಬಂದು ತಲುಪಿರ್ತಕ್ಕಂಥ ತಂಡ 5-4 ಓವರ್ ಕೊನೆಯ 7 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ತನ್ಸೀರ್ ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಮತ್ತೆ ಮನ್ಸೂರ್ ಇನ್ನಿಂಗ್ಸ್ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಮನ್ಸೂರ್ ಈ ಹಂತದಲ್ಲಿ ಭರ್ಜರಿ ಹೊಡೆತವನ್ನು ಡೀಪ್ ಸ್ಕಾರ್ನಲ್ಲಿ ದಾಖಲಿಸಿದ್ದಾರೆ. ಮನ್ಸೂರ್ನ ದಾಂಡಿನ ಮುಖಾಂತರವಾಗಿ ಬೌಂಡ್ರಿಗಳ ಸುರಿಮಳೆ ಕೆಪಿಎಲ್ 2ರಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ರೀತಿಯಾಗಿ 14 ಚೆಂಡುಗಳಲ್ಲಿ 29 ಓಟವನ್ನು ದಾಖಲಿಸಿರ್ತಕ್ಕಂಥ ಮನ್ಸೂರ್ನ ಆಟ ಇನ್ನೂ ಕೂಡ ಡಿಎಂ ರಜತ್ನ ಜೀವ ತುಂಬುವಂತ ಪ್ರಯತ್ನ ಸಾಕಷ್ಟು ಮಾಡಲಿ. ಈ ಹಂತದಲ್ಲಿ ಈ ಅಂಕಣದ ಒಳಭಾಗದಲ್ಲಿ ಡಿಎಂ ರಜತ್ನ ಪರವಾಗಿ ಮನ್ಸೂರ್ ಆಟಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. 67 ಓಟಗಳು ಅಂಕಿಅಂಶ ಪಟ್ಟಿಗೆ ಬಂದಿದೆ. ಈಗಾಗಲೇ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ತನ್ಸೀರ್ ಕೊನೆಯ 1 ಚೆಂಡು ಈ ಇನ್ನಿಂಗ್ಸ್ನ ಎಸೆಬೇಕಾಗ್ತದೆ. ಹುದ್ದರಿ ಪತನ ಆಗ್ತಾ ಇದೆ. ಈ ಇನ್ನಿಂಗ್ಸ್ನ ಬಿರುಸಿನ ಹೋರಾಟಗಳ ಜೊತೆಗೆ ಡಿಎಂ ರಜತ್ ಸಾಕಷ್ಟು ಉತ್ತಮ ರೀತಿಯ ರಂಗಾಯಣವನ್ನು ಕಾಯ್ದುಕೊಂಡು ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ದಾಖಲಿಸಿದೆ. ಇನ್ನಿಂಗ್ಸ್ನಲ್ಲಿ 67ಕ್ಕೆ 4 ಹುದ್ದರಿಯನ್ನು ಬಿಟ್ಟುಕೊಟ್ಟರು ಕೂಡ 36 ಚೆಂಡುಗಳಲ್ಲಿ ಇವತ್ತಿನ ದಿನದ ಬಹಳಷ್ಟು ದೊಡ್ಡ ಓಟವನ್ನು ದಾಖಲಿಸಿದೆ. ಈ ರೀತಿಯಾಗಿ ಫೈಟರ್ಸ್ ಜುಬೇಲ್ಗಳು ಈ ಪಂದ್ಯದಲ್ಲಿ ವಿಜಯವನ್ನು ದಾಖಲಿಸಬೇಕಾದ್ರೆ 36ಕ್ಕೆ 68ರ ಟಾರ್ಗೆಟ್ ಬೆನ್ನಟ್ಟಿಕೊಂಡು ಬರಬೇಕಾಗಿರ್ತಕ್ಕಂಥ ಒಂದು ಸವಾಲು 3ನೇ ಪಂದ್ಯಾಟ ಕೆಪಿಎಲ್ 2ನೇ ಆವೃತ್ತಿಯ ಟೂರ್ನಮೆಂಟ್ನಲ್ಲಿ ERCA ಕ್ರೀಡಾಂಗಣದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಈಗ ಜರುಗ್ತಾ ಇದೆ. ನನ್ನೇ
ಈ ಇನ್ನಿಂಗ್ಸ್ ನಲ್ಲಿ 14 ಚೆಂಡುಗಳಲ್ಲಿ 29 ದಾಖಲಿಸಿರ್ತಕ್ಕಂಥ ಮನ್ಸೂರ್ ಕಳೆದ ಬಾರಿಯ ಸೀಸನ್ ಒಂದರಲ್ಲಿ ಫೈನಲ್ ಕೂಟದಲ್ಲಿ ಕೂಡ ಇದೇ ಮಾದರಿ ಹೊರತುಗಳನ್ನು ದಾಖಲಿಸಿರ್ತಕ್ಕಂಥ ಮನ್ಸೂರ್ನ ಆಟ ಕೆಪಿಎಲ್ ಅಂಕಣಗಳ ಭಾಗದಲ್ಲಿ ಬಹಳಷ್ಟು ಸುರಕ್ಷಿತವಾಗಿ ರಣರಂಗಿಸ್ತಾ ಇದೆ. ಡಿಎಂ ರಾಜೇಂದ್ರ ಪರವಾಗಿ ಮನ್ಸೂರ್ನ ದಾಂಡು ಇವತ್ತಿನ ದಿನ ಡಿಎಂ ರಾಜೇಂದ್ರ ಜೀವ ತುಂಬುವಂತ ಪ್ರಯತ್ನ ಮಾಡಿದೆ. ಡಿಎಂ ರಾಜೇಂದ್ರ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಓಟವನ್ನು ದಾಖಲಿಸಿದ್ಲೆ ಮನ್ಸೂರ್ ಕಾರಣಕರ್ತನಾಗಿರ್ತಕ್ಕಂಥ ಆಟಗಾರ. ಈಗ 36 ಚೆಂಡು 68 ಓಟವನ್ನು ದಾಖಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಫೈಟರ್ಸ್ ಜುಬೇಲ್ ಈ ದಿನದ 3ನೇ ಪಂದ್ಯಾಟದ ರೂಪದಲ್ಲಿ ತನ್ನ ಕೂಟದ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ. ಫೈಟರ್ಸ್ ಜುಬೇಲ್ ನಡುವಿನವಾಗಿ ಡಿಎಂ ನಜಾದ್ನ ಹೋರಾಟ ಕೆಪಿಎಲ್ ಅಂಕಣದ ಒಳಭಾಗದಲ್ಲಿ ಕೆಪಿಎಲ್ 2024 7ನೇ ಆವೃತ್ತಿಯ ಕ್ರಿಕೆಟ್ ಕೂಟ ಈ ಅಂಕಣದ ಒಳಭಾಗದಲ್ಲಿ ಬಹಳಷ್ಟು ದೊಡ್ಡ ಲೆಜೆಂಡರಿ ಕ್ರಿಕೆಟರ್ಸ್ಗಳು ಈ ಅಂಕಣದ ಒಳಭಾಗದಲ್ಲಿ ಒಳ ಪ್ರವೇಶದಲ್ಲಿ ಆಟಗಾರಿಕೆ ಮುಂದುವರಿಕೆ ಮಾಡಿದ್ರು. ಈಗ ಅದೇ ಮಾದರಿಯಲ್ಲಿ ಡಿಎಂ ನಜಾದ್ ಕೂಡ ಸ್ಥಳೀಯ ತಂಡವಾಗಿದ್ದು ಕೂಡ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ತಂಡ ಡಿಎಂ ನಜಾದ್. ಅದರ ಜೊತೆಗೆ ಜುಬೇಲಿನ ಒಂದು ದೊಡ್ಡ ತಂಡವಾಗಿರ್ತಕ್ಕಂಥ ಫೈಟರ್ಸ್ ಜುಬೇಲ್ಗಳು ಈ ಹೋರಾಟವನ್ನು ಅದ್ಯಾವ ರೀತಿ ಫೈಟರ್ಸ್ ಆಗಿ ಹೊರಹೊಮ್ಮುತ್ತದೆ, ಹರ್ಷದ್ ಬಳಗ ಸಾಕಷ್ಟು ಹೋರಾಟವನ್ನು ಮಾಡ್ತದೆ ಅನ್ನುವಂಥ ವಿಚಾರದಲ್ಲಿ ನಂಬಿಕೆಯ ಮುಖಾಂತರವಾಗಿ 36 ಚೆಂಡು 68ರ ಟಾರ್ಗೆಟ್ ಅನ್ನ ಅದು ಯಾವ ರೀತಿಯಲ್ಲಿ ಮುಂದುವರಿಕೆ ಮಾಡ್ಕೊಳ್ತೇವೆ ಅನ್ನೋ ವಿಚಾರ ನೋಡಬೇಕಾಗ್ತದೆ. ಮೊದಲ ಹಂತದಲ್ಲಿ ಆಟಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಭದ್ರ ಬುನಾದಿ ಆ ತಂಡಕ್ಕೆ ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದೆ. ಈ ನಿಟ್ಟಿನಲ್ಲಿ 68ರ ಟಾರ್ಗೆಟ್ ಫೈಟರ್ಸ್ ಜುಬೇಲ್ಗಳು ಅದು ಯಾವ ರೀತಿ ಮುಂದುವರಿಕೆ ಮಾಡ್ತದೆ ಅನ್ನೋದು ನೋಡಬೇಕಾಗ್ತದೆ. ನೀರಿಲ್ಲ ಮ್ಯಾಚ್ ಬರ್ಬೇಕಿತ್ತು ಅದೇ ಅವ್ರು ನೀರು ರಾತ್ರಿ ನೀರು ಬರುವಂಥದ್ದು ನೀರು Good evening, everyone. Going to the second innings of this third match of this tournament of second season of KPL Season 2 2024 into a wonderful ERCA Cricket Stadium. Both the openers are getting into the centre for the batting for the first time in this season. And they're having a mammoth target to chase on their head. It's 60. 12th man for the both teams are requested come onto the mark point. 12th man of both the team are requested to come onto the community centre. Batsman's name please, batsman's and bowler's name please. Requesting the captains of both the teams kindly support. Shamir. Shamir is the bowler who's going to bowl for DM Najib.
And the opening batsman name, please. Twelfth man of both the team are requested to come on to the side to near the commentary box. Opening batsman. English speak me. Wait. Samir karna. Batsman name. Avnar ngiru idla ba. Vandakilla. Bolshevik batsman name, please. Shamsu is the striker where he's been facing good piece of batting, so then the ball for the batsman, looking for a half ball of the batsman, placed it down there towards long confidence with anything inside the double triple, and there's a good goal. Umpire kindly post for the moment. Good piece of running, we have completely by the player that almost takes it along the batsman trying to swing the ball on, unfortunately not really managed to get that ball. 2 kilometres so far. The score is 2 minutes for Norway for the moment. Once again, for the line down the ball, from the ball, could be taken one of the Americans and then that most of the first one towards young and really with a fantastic fielding performance. The Worcester, it looks like it looked like a moment that could be kind of way towards the boundary road, but a fantastic display of fielding performance and he struck the ball inside the boundary road and excellent fielding performance there. And all that's what matters is to pick up seeing that the score is now 3 runs in the good piece of batting, let go half ball in the batsman, trying to swing hardest he can, and all managed to pick up single. Once again, the score is now 4 for 4 wickets, 5 over 7 balls so far, right the latest in the morning in this over. Good piece of start for the bowling team. Deal Mitchell is having a solid start. Samir once again, the batsman tries to bat on the lead at the batsman, batting and managed to pick up single. The score is now moving on to, after the end of 1 over and 5 in the loss of 4 wickets, 1 over has been done. Five overs remaining, and 63 is the target for the batting team. 5 overs is remaining, and 32 deliveries is to go, and 62 runs is required. The asking run is more than 2 runs per ball. It's more than 2 runs per ball, and let alone pressure on the batting unit. 12th man, extra players can keep it to the mind. Whenever you're getting inside the field, your eyes are supposed to wear their waist jackets with an elected line organizer for you guys. Moving further, 30 overs is remaining, and a score of 62 runs is required for that to do it. So we are having Sunil as a striker who's been playing got a decent start. He got a decent start by his standard. He's been played Asif Manipal is the bowler who's going to start second over after Siddiqs. He's going to bowl to Sunil, who's on the strike. Fantastic angle, one of few tours. That one batting with eyes with Little trying to play the catch on there, only managed to get that ball. That's a good piece of start for the ball, maybe not the best time as we expected. But nevertheless, stop ball doesn't matter, it's like a goal and moments in any format of the innings. Whenever you are defending a target, good dot ball is always crucial. It's crucial as a goal.
Again, Sheldon Dragon trying to play towards Cameron Sweden. The ball runs in the hand of the ball is in the hand of Longdon. He's going to put it a good piece of fielding there. The shift batsman all for England. The score is still 6. It's moving slowly and slowly, but asking run rate is getting higher and higher and every ball, every ball lowly and singles, taking the asking run rate quite higher. So it's important for the batting team to keep up with asking run rate. They have to get big shots, they have to get big runs. It's very important to keep up with the scoring rate now. Asking to Shamsu. Once again, nice run by Gabriel. It's in the middle of the middle. Thomas is going to get out of the ball. I take it. First wicket is down. Batting team uses the first wicket. Pointer to bowl. Use the opener. In the position of opening anti-batsman, all runs are taken onto the air and landed to the ball of the sky to the bowler from Stephen Carter and the all bowling. On each one up, he's taken a simple catch, and that's the end of the first wicket for the batting team. 6 runs. It's going to be down for the after 1.2 overs. Batsman will please. A batsman will please. Batsman will please. Puedes contarle a la batsman. The batsman who is on the shanking at the moment is one batsman for Fighters to go, and he's going to face Asif Newport, who has been so far so good in this innings. Lovely ball, batsman on the go from Richard, and now still holding the line of the fieldsman, with the coming around from Longdon hitting Christopher, and that's what Longdon after 1.4 the score is still 6 for loss of the wicket. The London batsman is in strike. So Nabu is in strike. One more love, very good ball, the active line, Brian comes around, gets his hand, that's one more wicket is down, second wicket is down for the batting team. One more wicket is gone, 2 wickets is down now. The score is still 6 for loss of 2 wickets. I think it's almost the end of 2 overs. Last over is going to end it all. The score is still 6 for the loss of 2 wickets. It's asking what is coming, and it's looking like a mammoth target to chase now. Opening batsman is gone, the one batsman is automatically going back to the pavilion. So the new batsman who's walking in the centre, batsman in place. It was not a good start for the batting team. They might be expecting much more from the batsmen, and they're chasing the target something like more than 10 minutes per over. But now they're asking them what is very, very hard at the moment. Monia is the batsman who's going to face Asif for his final delivery. It's still down here, to the converse of the round, 2 3 coming to the ground, facing out, and from the control, using catching on, facing out, from over the ground, one more down the batsman team, and those 3 wickets now, wickets are tumbling, wickets are crumbling at the moment, one more wicket is down, 2 wickets is gone now, batsman now is disputed, the batsman is followed by the sharp play of the really getting the more than working back into the dressing room, 3 wickets is down. Well over from Asif for just 1 run set in over, and considered only 3 runs and 3 wickets, and only considered 1 runs as well. 1 over. Absolutely brilliant stuff. A front line requesting to come on to the mic point, please.
Somebody, if you could hear us, I found out if you could hear us, the first thing would come out to the into box. Two hours with that, my score is 6 for the rest of the week. It's not a good start, it's not a start, I will sound for that 16, but still cricket is very good. Anything is possible. One cabinet play, one good hit, a couple of big hits, one big error, 15 plus over, can turn the match on its head. So a lot of defensive on this pair of the batting over there. They have to score runs, they have to get big hits now. So they have to go for big shots. Young defensive in this pair. Arlo is in the strike, I guess, for the first time in this run chase. Batsman numbers, Arlo Bunch. Arlo Bunch is in the strike and is going to face the bowler is Samir Joseph. So Arlo. It's hard to realize, kids with the little sounds through the trying, passing down, Tiger Day to the ball, the 12 safe, 5, 6, 7, 0, the batsman. Forget their first action, one shot against this is what I'm talking about. Cover up now, cover up big shots, can turn the match on the side. What am I defending in this pair? They have to believe in themselves, they have to have confidence in themselves. Some guys can turn this game when they hit ahead. Sebastian is high class as we come over the batting team. It was a good shot there. He went in early and picked up his position and got into himself in position. This could be a big one there. It's a great ball. Landing over the batsman tried. The batsman tried to swing the ball and this time it's a great ball. Good to the ball, it lands into the hand of fielder who's coming from longer vision and throws the ball. It's one more runs taken there. The score is not taking the loss view. You can see those with them. See big shots to supply from batting team. They're not getting this big errors. They have to get big shots to relatively very late for them to beat them with asking them. Asking them is moving. And then from the 21 balls at the moment, 55 runs is required. 21 below base, 55 runs is required for the batting team. Samir to Arlo. What will land below with the batsman just right towards longer fieldsman who does the forward job and the batsman managed to pick up singles. All the managed to score one goal on the occasion. The score is now 14 for those of the batsman still is at the strike. Samir. The pitch of early, excellent piece of bowling there, long by double leg, but that will not help the batting team, it's not going to help their car, so it has to get big shots. The one that is moving away, it's going away from them. Requesting the captain of Qatar to come for the toss. Captain of Hanan Qatar requesting the captains to come on to the ground for the toss. Requesting all the guys who are sitting in the car, please turn off your lights. Wherever you are, still taking your cars. Kindly turn off your lights. Kindly switch off your lights. It will distract the players who are playing in the ground. So kindly request for all guys who are sitting in the car, please turn off your lights. And good piece of batting. This is excellent bit of batting there. But what I will agree, we're not getting runs, we're not getting big shots at the moment. Fighting to go, struggling to get scores, get runs. Now it's the end of third over, and the score is 2-15 for the Nose with 2 wickets. It's less than the is less than 6, so this could be a very mandatory target for them to chase. One more call, official call for the captain of Hanan Qatar for the toss. 18 balls remaining, 52 runs required for fighting to breaks, and this looks like
difficult target to change this look like the task for back into the area. Very behind asking them, and asking you is going further away from them. They have to get some good shots, they have to get some big hits in order to keep themselves in asking on rate. As we see, Barlow please. Barlow please. Barlow please. Hidayat for the fourth over of this innings. So requesting captain of ITL Hanan Qatar to come into the commentary box for the toss. ITL and Hanan Qatar team, both team captains come on to the ground for the toss, requesting both the captains. Captain of ITL and captain of Hanan Qatar requesting them to come on to the commentary box for the toss. Go below the batsman, he works that one, lets it go and take it to that ball, good start to the ball Hidayat. I think the batsman got reasonable by the pace there. That's the way, that's the batsman swings that one mid-high, smooth shot on his ground, well catch near the boundary line. The Sali as the ball takes a good catch, it's not easy when the ball to Chelsea perfectly, the ball away and the midfielder on there does a smart job, does a fantastic job to hang on to that one like a calm cucumber, calm and collected, and he takes the catch. ITL captain is waiting for the captain of Hanan Qatar to toss. ITL captain is waiting. Mustafa has been waiting for the captain of Hanan Qatar to toss. A final call for the captain of Hanan Qatar to come on the winter box for the toss. So the kids are down for the batting team, fighting to go with the loose there for a wicket. 4 batsmen down, now it looks like one distance. It looks like a matter of time, and it looks like a possible time in the momentum. They lost their batsmen, the main top of batsmen are gone. They're back into the game now. This looks like a difficult chase in front of them. At the moment, it's complete dominant performance from the bowling team. It's completely a relentless performance. It's a ruthless performance from the bowling team. They're outdone. It is one chase. Now the left of the batsman trying to make a big shot. Early managed to make it from there. I think 2 minutes and then right into the ball. And now takes it to the ball. Another reading field set and gathers the ball, and that's what only makes a perfect signal now. The score is 7-16. Score is 16 for lots of wickets, 15 to Lagos, 52 runs required. 3 times to Lagos is the ball. It's back on the cross of the Lagos, going to the ball after the 6 times the ball is one love shot, another opportunity to make a shot from the batsman. Right to the long line, goes across and plays it really beautifully. Just keep it with him, what a straight over the line is. Managed to play superbly in leader. It's a 6-0 run, it's a match leader take for the batting team. He's the first 6 for the batting team, and it comes for the batting for Adam Nutt. So correction is the second 6, and it comes from the bat of Adam Nutt. The first 6 for Argo. He's looking good, but he has to get more of this if he has to. His team has to win this game. 14 balls, 26 is required. And this is not ball, being over, 51 balls, 6 as well. Back-to-back second one, a shot is up,
Back-to-back hits of 1 hit, what a champion from this man. 2 sixes at the moment. Yada doesn't look about that. The captain of 2000 words. This could be exciting hour. Guys, have ice on this game. This could be next over. The batsman looks at big challenges. The Poets recovery. Andre has got 2 sixes and 2 goals. He's back on the circle now. Not more to play for the head now. He's an excellent batsman. He can play a big shot in the shot now. He has to keep on going this momentum. He has to keep on playing the shot again and again. If the team has to win it. Like Leather, that moves up from Black Leather. Leather is moving away across the bar as batsman. Tom Leather, got a good result over the batting tape. Andre will like this in the last time of the score is 28 wickets. ऐसा लग रहा था लक्ष्य काफी दूर है लेकिन आगे बहुत इस तरह से संभाला यहाँ पर 5 गेंदों में 13 रन बट हो चुके हैं आज आदिल भट्ट अभी भी मैच में रन है लेकिन देखना पड़ेगा आखिरी 12 गेंद शेष है को मिलाकर 40 रन बदलना पड़ेगा इस मैच को बदलना है इस वक्त आदिल भट्ट काफी आक्रामक तरीके से दिखा रहे हैं और आदिल भट्ट अगर आदिल भट्ट का बल्ला चलेगा मेरे ख्याल से करीबी मामला हो जाएगा मैच आखिरी शट तक आदिल भट्ट अब तक 2 छक्कों के जरिए के साथ यहाँ पर काफी जबरदस्त बल्लेबाज है सवाल की आखिरी 12 गेंद शेष है दाएं हाथ का और बाएं हाथ के बल्लेबाज के खेल शेष है इस बार प्रहार करना चाहते थे विकेट की दिशा में बैट और गेंद की संपर्क नहीं हुआ मगर विकेट कीपर की प्रस्ताव में पहुंची गेंद हिदायत इस दफा काफी सुरक्षित तरीके से आउट से यहाँ पे बड़ी गेंद बिल्कुल मेरी विकेट की दिशा में खेलना चाहते डॉटेड गेंद दोबारा फिर से तैयार गेंदबाज हिदायत अपनी दीवार छोड़ से ये देखिए कि शॉट करना चाहते थे आउट से कि आप सब भी लेकिन लगातार चकमा देते हुए बल्लेबाज को हिदायत ने अभी सही तरह से संभाल के लेके जा रहे हैं यहाँ पर आक्रामक खिलाड़ी 9 से करीब पर मौजूद है स्ट्राइक रोटेट करना काफी जरूरत है किसी गेंद की आउटवर्ड की दिशा में खेलने का प्रयास था लेकिन एक रन के साथ संतुष्ट होना पड़ेगा मेरे ख्याल से आदिल भट्ट अपने 5 से स्ट्राइक को बरकरार रखेंगे उसी लाइन के साथ जुड़ रहे हैं यहाँ पर आदिल भट्ट अगर कहीं ना कहीं इस 5वीं ओवर की इस आखिरी 3 गेंद शेष है यहाँ पर आदिल भट्ट अगर 2 सिक्सर जड़ने की कोशिश करेंगे तो मेरे ख्याल से मैच पूरा यहाँ पर आंखों देखा हाल चुराने के लिए काफी मुश्किल साबित हो जाएगा उस प्रकार की एक बड़ी लंबी मैच निकलने वाली है इसके चलते कोई गलती नहीं किया गया पास में सीधा आकर सीधे आकर क्या गजब की बॉलिंग परफॉर्मेंस है अपनी टीम के लिए काफी सुरक्षित तरीके से बॉलिंग संभाला यहाँ पर हिदायत ने फिर से अपनी दीवार छोड़ से ये दौड़ी माशाअल्लाह क्या गजब का खिलाड़ी यहाँ पर जब वहां पर फाइनल की दिशा में जैसे देखा अपने स्क्वाड में था गेंद को घुमा दिया वहां पर फाइनल की दिशा में काफी जबरदस्त प्रहार वहां पर छक्का यहाँ पर आदिल भट्ट के बल्ले के जरिए के साथ यहाँ पर खूबसूरत नजाकत भरी कलात्मक शॉट यहाँ पर इस छक्के की काफी जरूरत थी अपनी टीम के लिए फाइटर्स आखिरी शट में यहाँ पर फाइट दिखाते हुए आदिल भट्ट 17 तक पहुंच चुके 7 गेंदों का सामना करते हुए यहाँ पर आखिरी 1 गेंद शेष है मेरे ख्याल से बाउंड्री मेरे ख्याल से यहाँ पर सॉरी 4 रन हम तय करने में काफी जबरदस्त प्रहार की आखिरी 1 गेंद शेष है इस प्रकार आखिरी 1 गेंद 4 रनों के साथ वहां पर 33
बोलते हैं। काफी जबरदस्त गेंदबाजी आखिरी गेंद छक्का दिया वहां पर बल्लेबाज को आगे बैठ गया क्योंकि यहाँ पर वो कीपर के स्थान पर गेंद पहुंची यहाँ पर वो की समाप्ति 5 ओवर की समाप्ति पर 23 रन्स ऑफ लगातार 2 गेंद जो डॉक्टर ने जमीन अगर खुदा ने खासा वहां पर सिंगल बॉलिंग हो जाएगी तो करीबी मामला हो सकता है। आखिरी गेंद को विशेष है यहाँ पर 6 गेंदों में 35 रनों की जरूरत है। इसके तुरंत वहां पर वो कतार हनान और सोसाइटी बिहार के दरमियान आखिरी मुकाबला इस टूर्नामेंट के अंदर इस प्रतियोगिता का आखिरी मुकाबला लीग मादरी की क्रिकेट मैच यहाँ पर जारी है। इस प्रकार से 6 गेंदों पर 35 रन करने की जरूरत है। आखिरी हद पर आ चुकी है आखिरी छत पर आ चुकी है यहाँ पर मैच देखना पड़ेगा किस गेंदबाज को बुलाने की कोशिश करेंगे वहां पर कप्तान। इसके बाद हजान खटान और सोसाइटियों की आपके दरमियान बड़ा टक्कर होने वाला है। वहां मैं पहला कॉल कर रहा हूं वहां पर टॉस के लिए हजान खटान के कप्तान और आईपीएल बिहार के कप्तान में गेंदबाजी का परिवर्तन वहां पर आखिरी ओवर संभालने के लिए अफरीदी को बुलाया जा रहा है। वहां पर जरूरी स्ट्राइकर पर बल्लेबाजी संभालते हुए लक्ष्य को काफी दूर है। आप शॉट गेंद वहां पर स्ट्राइक बिल्कुल रोटी हो जाएंगे आगे तक सेकंड पर पहुंचते हैं। आखिरी ओवर पर है आखिरी 5 गेंद शेष है। देखना पड़ेगा 34 ओवर स्कोर बोर्ड पर चला चुके हैं। 5 छक्का अगर लगेगा तो कभी भी हो सकता है लेकिन रिजल्ट प्राप्त नहीं कर सकते हैं। यहाँ पर 34 ओवर की जरूरत है। बिल्कुल 5 गेंद 34 रन जिस प्रकार से आदिल भट्ट शुरुआत की थी कहीं ना कहीं ऐसा लगता है आदिल भट्ट शुरुआती हालात में इसी तरह की प्रहार करें तो अगर कहीं ना कहीं एक करोड़ी मामला हो सकता था मैच फिर से तैयार गेंदबाज अपने दूर शोर से राइट हैंड और किसी की इच्छा से सीधा आकर लाइन काटने का प्रयास थी आउटसाइड के हाफ पर वाइड एंकर करने के प्रयास से लेकिन विकेट कीपर के सामने पहुंची दोबारा फिर अपने बॉलिंग मार्ग पर आखिरी ओवर संभालते हुए आखिरी 4 गेंद शेष है। ये देखिए फिर से उसी तरह का गेंदबाजी आउटसाइड हाफ कप तक आकर लाइन रखवाई जाकर जो कहा करते हैं लेकिन काफी जबरदस्त गेंदबाजी आखिरी शट पर आदिल भट्ट को बांध के रखने के प्रयास कर रहे हैं लेकिन मैच का तो रिजल्ट काफी दूर है लेकिन दर्शकों का मनोरंजन में आदिल भट्ट काफी खूब तरीके से साथ निभाया है अपनी टीम के लिए। ये देखिए फिर उसी प्रकार का बल्लेबाजी करने की कोशिश है। एक ही लाइन ऑफ लेंथ है आखिरी उस लाइन पर बरकरार है। यहाँ पर सीधा विकेट कीपर के स्थान पर गेंद पहुंची यहाँ पर कोई लोगों का हिसाब नहीं दो गेंद जमाते उसको दूर करूँ को मिलाकर अभी तक केवल 34 रनों पर अपना 4 विकेट खोने के बाद धीरे अपनी शुरुआत वहां पर अपनी टीम के लिए फाइटर्स जरूर जा रहा हूँ। ये देखो फिर से सीधा बल्ले के साथ खेला मोहम्मद फील्ड मौजूद है सीधा फील्डर के हाथों में आदिल भट्ट कुछ हद तक वहां पर प्रेक्षकों का मनोरंजन किया था छक्के और बाउंड्रियों के जरिए के साथ लेकिन आखिरी 1 गेंद शेष है। अफरीदी बिल्कुल जबान डाल चुके यहाँ पर बल्लेबाज किस खूबसूरती अंदाज से बल्लेबाजी निभाई है वहां पर बीएम नजीर शुरुआती मुकाबला में वहां पर जो फाइटर जुबेल को हार मानना पड़ेगा लेकिन काफी अच्छी प्रयास भी किया था जुबेल का फाइटर जुबेल शुरुआती जो पावर प्ले का जो गेम था वहां पर थोड़ी सी धीमी गति से ध्यान बनाते हुए फाइटर्स जुबेल को
थोड़ी सी मुश्किल साबित हो गई थी टीम को बचाने में। यहाँ पर बल्लेबाजों की दौड़ा फिर से बल्लेबाज नए बल्लेबाज अंकित में प्रवेश कर चुके हैं। वहाँ पर फजील इसके चलते गेंदबाजी बना फिर आखिरी एक लेकर इससे नेक्स्ट का फाजिल ये गेंद की दिशा में खेलना चाहते हैं। वहाँ पर लॉन्ग बड़े गेंद थोड़ी सी हवा में खेले कि बिल्कुल एक रन में इसके चलते 2 रन मेरे ख्याल से बदलते इस प्रकार से उमेश की समाप्ति जीत हासिल कर चुके हैं। कंग्रेचुलेशन, काफी अच्छी जीत यहाँ पर पहली इस टूर्नामेंट की तीसरा मैच था, लेकिन पहली सफलता यहाँ पर डीएम नजीर विजयशाली होते हुए लीग मालिक की आंतरिक